Fine students, will come back to the theories of the traditional theory of political theory or the traditional approaches, how it comes and all. So in this session, I will be teaching you all about the liberal and the materialistic political theory. So let me take up liberal first. After that, I will take up the materialistic political theory. So this is how the liberals used to discuss. So this is one that particular periods. Pick what I have got and I have posted here. How they used to think and liberals. Liberty is nothing but the individuality, where the freedom has to be given to the individual. So that is what the liberty means. Okay, so it is nothing else. ಬೇರೆ ಏನೂ ಅಲ್ಲ. ಅದರಲ್ಲಿ ಉದಾರ ಅಂತ ಹೇಳಿದಾಗ ಅದು ಸ್ವಾತಂತ್ರ್ಯ ಅಂತ ಹೇಳತಕ್ಕಂಥ ಒಂದು ಅರ್ಥವನ್ನು ಕೊಡ್ತಾ ಬರುತ್ತೆ. So there are few quotations which I have given here related to the liberalism. What is liberalism? Liberalism is a political theory and practice of individual liberty, judicial defense and constitutional state which has been given by Sartori. Sartori says that liberalism ಅನ್ನತಕ್ಕಂಥದ್ದು ಒಂದು ರಾಜಕೀಯ ಸಿದ್ಧಾಂತ ಮತ್ತು ಅದನ್ನು ಪ್ರಾಕ್ಟೀಸ್ ಆಫ್ ದ ಇಂಡಿವಿಜುವಲ್ ಲಿಬರ್ಟಿ, ಹೌ ದ ಇಂಡಿವಿಜುವಲಿ ಹ್ಯಾಸ್ ಟು ಬಿ ಗಿವನ್ ದ ಲಿಬರ್ಟಿ ಆ್ಯಂಡ್ ಆಲ್. ಜುಡಿಷಿಯಲ್ ಡಿಫೆನ್ಸ್ ಇಸ್ ಆಲ್ಸೋ ದೇರ್, ಆಫ್ ಕೋರ್ಸ್ ನ್ಯಾಯಯುತವಾಗಿರಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ ಸ್ಟೇಟ್ ಅನ್ನೋದು ಇರಬೇಕಾಗುತ್ತೆ, ವೇರ್ ದರ್ ಇಸ್ ಅನ್ ಎಕ್ಸಿಸ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಬಿಕಾಸ್ ಒನ್ಸ್ ದ ಲಿಬರ್ಟಿ ಹ್ಯಾಸ್ ಬಿನ್ given to the people, that has to be protected, isn't it? So that is why Sartori has given all these things in one. So what does the other says, like K.R. Minogue? Liberalism is a political theory that closely links these days with such democratic machinery as checks and balances in the government, an uncontrollable press, a responsible party system, population that lives without the fear of arbitrary arrest, and a liberal is a one where most actions of the government are taken by consent of at least the majority of population. So liberalism anta ಹೇಳಿದಾಗ that is what they have included, where they have linked with the government and also the responsibilities of all these things. ಸರ್ಕಾರ ಇರ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅದನ್ನು ಸಹ ಇವರು ಇಲ್ಲಿ ನೋಡ್ತಾ ಇದ್ದಾರೆ. ಡೆಮೊಕ್ರೆಟಿಕ್ ಮಿಷನ್ ಅಂದರೆ ಪ್ರಜಾಪ್ರಭುತ್ವದ ಒಂದು ಸಿಸ್ಟಮ್ ಅನ್ನೋದು ಹೇಗೆ ವರ್ಕ್ ಆಗ್ತಾ ಇದೆ, ಚೆಕ್ಸ್ ಅಂಡ್ ದ ಬ್ಯಾಲೆನ್ಸಸ್, ಹೌ ಇಟ್ ಈಸ್ ರನ್ನಿಂಗ್, ದಟ್ ಈಸ್ ದ ಪವರ್ ಆ್ಯಂಡ್ ಆಲ್ಸೋ ದ ಫಂಕ್ಷನಿಂಗ್ ಅಂತಲೂ ಹೇಳ್ಬೋದು. ಆ್ಯಂಡ್ ಅನ್ಕಂಟ್ರೋಲ್ಡ್ ಪ್ರೆಸ್, ಇವತ್ತಿನ ದಿನ ಮೀಡಿಯಾ ಹೇಗೆ ವರ್ಕ್ ಆಗ್ತಿದೆ, ವಿ ನೋ ದಟ್ ವೆರಿ ವೆಲ್. ಎ ರೆಸ್ಪಾನ್ಸಿಬಲ್ ಪಾರ್ಟಿ ಸಿಸ್ಟಮ್, ಐ ಡೋಂಟ್ ನೋ ವೆದರ್ ಯು ಪೀಪಲ್ ಅಗ್ರಿ ವಿತ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ which has been given by K.R. Minogue or not. Population that lives without the fear of arbitrary arrest. So this is what is very much required for us. ನಮಗೆ ಬೇಕಾಗಿರತಕ್ಕಂಥದ್ದು ಏನು, ವಾಟ್ ಈಸ್ ಲಿಬರಲಿಸಮ್ ಅನ್ನೋದಕ್ಕೆ ಇಷ್ಟು ಕೊಟೇಶನ್ಸ್ನ ಇವರು ಕೊಡ್ತಾ ಇದ್ದಾರೆ. ಆ್ಯಂಡ್ ಫ್ರೆಡ್ರಿಕ್ ಹ್ಯಾಕ್ ಅವರು ಕೊಡ್ತಾ ಇದ್ದಾರೆ, ಐ ಪ್ರಿಫರ್ ಎ ಲಿಬರಲ್ ಡಿಕ್ಟೇಟರ್ ಟು ಎ ಡೆಮೊಕ್ರೆಟಿಕ್ ಗವರ್ನಮೆಂಟ್ ವಿತೌಟ್ ಲಿಬರಲಿಸಮ್. ಸೊ ಹಿ ಈಸ್ ಪ್ರಿಫರಿಂಗ್ ದಟ್ ಲಿಬರಲ್ ಡಿಕ್ಟೇಟರ್ ಇರಬೇಕು, ಟು ಎ ಡೆಮೊಕ್ರೆಟಿಕ್ ಗೌರ್ಮೆಂಟ್ ಇರಬೇಕು, ಆದರೆ ಲಿಬರಲ್ ಡಿಕ್ಟೇಟರ್ ಇರಬೇಕು. ಯಾವುದೇ ರೀತಿಯ ಲಿಬರಲಿಸಮ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸ್ಟೂಡೆಂಟ್ಸ್, ಸೊ ಬಿಫೋರ್ ಐ ಟೇಕ್ ಅಪ್, ಯು ಮೈಟ್ ಬಿ ನಿಮಗೆ ನೋಡ್ತಾ ಇದ್ರೆ ಇಷ್ಟೊಂದು ವಾಸ್ಟ್ ಆಗಿದೆಯಾ ಅಂತ ಅನ್ನಿಸ್ಬೋದು, ಬಟ್ ಇಟ್ ಈಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಪೊಲಿಟಿಕಲ್ ಥಿಯರಿ. ಈವನ್ ವೆನ್ ಯು ಕನ್ಸಿಡರ್ ಇಟ್ ಇಸ್ ಅಬೌಟ್ ದ ಲಿಬರಲ್ ಪೊಲಿಟಿಕಲ್ ಥಿಯರಿ ಅಂತ ಹೇಳಿದಾಗ ತುಂಬ ಕಷ್ಟ ಏನೂ ಇಲ್ಲ, ಇದು ಈಸಿಯಾಗಿ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ liberal political theory, revival, religious amendment and industrial revolution broke the prolonged hypnotism of classic tradition. Hypnotism ಅನ್ನೋದನ್ನು hypnotism ಅಂತ ಹೋದರೆ ಇಟ್ ಇಸ್ ಅನ್ hypnotism. ಸೊ ಏನು ಹೇಳ್ತಿದ್ದಾರೆ ಇದರಲ್ಲಿ ಇವರು ಅಂತ ಹೇಳಿದ್ರೆ, ಉದಾರ ರಾಜಕೀಯ ಸಿದ್ಧಾಂತ, ಪುನರುಜ್ಜೀವನ, ಧಾರ್ಮಿಕ ತಿದ್ದುಪಡಿ ಮತ್ತು ಕೈಗಾರಿಕಾ ಕ್ರಾಂತಿಯ ಅಲ್ಲಿದ್ದಂತಹ ಕ್ಲಾಸಿಕ್ ಅಂದರೆ ಸಾಂಪ್ರದಾಯಿಕವಾಗಿರತಕ್ಕಂಥ ದೀರ್ಘಕಾಲದ ಒಂದು ಸಮೂಹವನ್ನು ಇದು ಮುರಿದು ಹಾಕುತ್ತೆ. ಅವಾಗಿನ ಜೀವನ ಹೇಗಿತ್ತು ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಓಕೆ, ಸೊ ಉದಾರವಾದ ಯಾಕೆ ಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ದ ಪೀಪಲ್ ವರ್ ವೆರಿ ಮಚ್ ಫೆಡ್ ಅಪ್ ಆಫ್ ದ ಟೈಪ್ಸ್ ಆಫ್ ದ ಗವರ್ನಮೆಂಟ್ ವಿಚ್ ವಾಸ್ ಎಕ್ಸಿಸ್ಟಿಂಗ್ ಆನ್ ದೋಸ್ ಡೇಸ್. ಇಟ್ ಮೈಟ್ ಬಿ ಅಬೌಟ್ ದ ಅರಿಸ್ಟೋಕ್ರಸಿ, ಇಟ್ ಮೈಟ್ ಬಿ ಅಬೌಟ್ ದ ಟೈರನಿ, ಓಕೆ, so anarchy, all these things, they were totally, they were not satisfied. So they thought that the freedom has to be given to the people. ಜನರಿಗೆ ಕೊಡಬೇಕು, ಏನನ್ನು ಕೊಡಬೇಕು, ಉದಾರವಾದ ಅಥವಾ ಸ್ವಾತಂತ್ರ್ಯ. ಉದಾರ ಈಸ್ ನಥಿಂಗ್ ಬಟ್ ದಿ ಸ್ವಾತಂತ್ರ್ಯ ಹಿಯರ್. ಪುನರುಜ್ಜೀವನದ ಹೊಸ ಭೌತಿಕ ವಾತಾವರಣವನ್ನು ಇದು ಸೃಷ್ಟಿಸ್ತಾ ಹೋಗುತ್ತೆ. ಪುನರುಜ್ಜೀವನ ಬೇಕು. ಇದ್ದಂತಹ ಜೀವನದಲ್ಲಿ ಉಸಿರು ಕಟ್ಟತಕ್ಕಂಥ ವಾತಾವರಣ ಇದ್ದಾಗ they thought about, that is how to reunite the entire thing,
ಅದು ಆಧುನಿಕ ವಿಜ್ಞಾನ, ಆಧುನಿಕ ತತ್ವಶಾಸ್ತ್ರ ಮತ್ತು ಈಗ ರಾಜಕೀಯ ಆಲೋಚನೆಗಳಿಗೆ ನಾಂದಿ ಹಾಡ್ತಾ ಹೋಗುತ್ತೆ. ರಿವೈವಲ್, ಪುನರುಜ್ಜೀವನ, ಕ್ರಿಯೇಟೆಡ್ ಎ ನ್ಯೂ ಇಂಟೆಲೆಕ್ಚುಯಲ್ ಅಟ್ಮಾಸ್ಫಿಯರ್ which gave rise to the modern science, modern philosophy and new political thought. What is a modern science? What is a modern philosophy? ಆಗ ಇದ್ದದ್ದು ಸೈನ್ಸೇ ಬೇರೆ, ಈಗ ಇವರು ಹೇಳ್ತಾ ಇರತಕ್ಕಂಥ ಒಂದು ಸೈನ್ಸೇ ಬೇರೆ ಆಗ್ತಾ ಹೋಗುತ್ತೆ. That means that there is a perfection. They just want to see the perfection in each and everything. And also about modern philosophy, the thoughts, whatever they have given on those days. ಆವಾಗ ಅವ್ರು ಏನೆಲ್ಲ ಒಂದು ಪರಿಕಲ್ಪನೆಗಳನ್ನ ಕೊಡ್ತಾ ಹೋಗ್ತಾರೆ, ಕಾನ್ಸೆಪ್ಟ್ಸ್ ಇರ್ಬೋದು, ಚಿಂತನೆಗಳಿರಬಹುದು, ಆಗಿನ ಕಾಲಕ್ಕೆ ಅದು ಅವರ ಒಂದು ಸ್ಥಿತಿ, ಅಂದಿನ ಸ್ಥಿತಿಗತಿಗಳಿಗೆ ತಕ್ಕಂತೆ ಕೊಟ್ಟಿರ್ತಾರೆ. ಸೊ ದಟ್ ಹ್ಯಾಸ್ ಟು ಬಿ ಟೋಟಲಿ ಚೇಂಜ್ಡ್ ಆ್ಯಂಡ್ ನಾವು ಪೊಲಿಟಿಕಲ್ ಥಾಟ್ಸ್ ಹ್ಯಾಸ್ ಟು ಬಿ ಚೇಂಜ್ಡ್. ದಿಸ್ ವಾಸ್ ನೋನ್ ಆಸ್ ಲಿಬರಲೈಸೇಷನ್ ಆಸ್ ಅ ಹೋಲ್. ಇದೇನಿದೆಯಲ್ಲ ಚೇಂಜಸ್ ಇಲ್ಲೆಲ್ಲನೂ ರೈಸ್ ಟು ದ ಮಾಡರ್ನ್ ಸೈನ್ಸ್, ಮಾಡರ್ನ್ ಫಿಲಾಸಫಿ ಆ್ಯಂಡ್ ನ್ಯೂ ಪೊಲಿಟಿಕಲ್ ಥಾಟ್ಸ್, ಇವೆಲ್ಲದಕ್ಕೂ ನೀವು ಹೊಸ ರೂಪವನ್ನು ಕೊಟ್ಟಾಗ ಏನಾಗುತ್ತೆ, ಅದು ಲಿಬರಲೈಸೇಷನ್ ಅಂತ ಕರೆಸ್ಕೊಳ್ಳುತ್ತೆ. This non-ideology was best expressed in the creation of the writers. ಯಾವ ಒಬ್ಬ ಬರಹಗಾರರು ಇದನ್ನು ಏನು ಹೇಳ್ತಾರೆ, ಒಟ್ಟಾರೆಯಾಗಿ ಇವೆಲ್ಲವನ್ನು ಉದಾರೀಕರಣ ಅಂತ ನಾವು ಕರಿತೀವಿ. ಒಟ್ಟಾರೆಯಾಗಿ ಇವೆಲ್ಲ ಇದ್ದಾಗ ಅದು ಉದಾರೀಕರಣ ಆಗುತ್ತೆ. ಅಂದರೆ ಇಲ್ಲೇನೇನು ಆಗ್ತಾ ಹೋಗಬೇಕಾಗುತ್ತೆ, ಐ ರಿಪೀಟ್ ಇಟ್ ಒನ್ಸ್ ಅಗೇನ್. ಫಸ್ಟ್ ಪಾಯಿಂಟ್ಸ್ ನೀವು ಅರ್ಥ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ಪುನರುಜ್ಜೀವನ ಆಗಬೇಕು, ಧಾರ್ಮಿಕ ತಿದ್ದುಪಡಿಗಳಾಗಬೇಕು, ಕೈಗಾರಿಕಾ ಕ್ರಾಂತಿ ಆಗಬೇಕು, ಸಾಂಪ್ರದಾಯಿಕವಾಗಿರತಕ್ಕಂಥ ಒಂದು ಸಂವಹನ ಏನಿದೆ ಅದಕ್ಕೆ ನಾಂದಿ ಹಾಡಬೇಕು, ಮತ್ತು ಹೊಸ ಬೌದ್ಧಿಕ ವಾತಾವರಣವನ್ನು ಸಹ ಸೃಷ್ಟಿಸ್ತಾ ಹೋಗಬೇಕು. ಅದು ಯಾವುದು? ಆಧುನಿಕ ವಿಜ್ಞಾನ, ಆಧುನಿಕ ತತ್ವಶಾಸ್ತ್ರ ಮತ್ತು ರಾಜಕೀಯ ಆಲೋಚನೆಗಳು. ಕ್ಲಿಯರ್? ಸೊ ಒಟ್ಟಾರೆಯಾಗಿ ಇದನ್ನು ಉದಾರೀಕರಣ ಅಂತ ಕರಿತೀವಿ. ಗ್ರಾಹಮ್, ಆಡಮ್ ಸ್ಮಿತ್, ಹಾಬ್ಸ್, ಲಾಕ್, ಜೆಫರ್ಸನ್, ಥಾಮಸ್ ಫೇನ್, ಬೆಂಥ್ಯಾಮ್, ಜೆ ಎಸ್ ಬೆಂಥ್ಯಾಮ್ ಮುಂತಾದ ಬರಹಗಾರರ ಸೃಷ್ಟಿಯಲ್ಲಿ ಈ ಸಿದ್ಧಾಂತವೆಲ್ಲವನ್ನು ಸಹ ಅತ್ಯುತ್ತಮವಾಗಿ ವ್ಯಕ್ತವಾಗ್ತಾ ಬರುತ್ತೆ. ಬಿಕಾಸ್ ದೇ ಆಲ್ ದೀಸ್ scientists, the political scientists, okay, the thinkers, they are the one who advocated this liberal theory, including Mill and Herbert Spencer. ಯಾರನ್ನು ಒಳಗೊಂಡಂತೆ? ಹರ್ಬರ್ಟ್ ಸ್ಪೈನ್ಸರ್ ಮತ್ತು JS ಮಿಲ್ ಅವರನ್ನ ಒಳಗೊಂಡಂತೆ ಇವರೆಲ್ಲರೂ ಸಹ ಇದಕ್ಕೆ ಏನು ಮಾಡ್ತಾರೆ, ದೇ ಹ್ಯಾವ್ ಅಡ್ವೊಕೇಟೆಡ್. ವಿ ಟ್ರೆಡಿಷನಲ್ ಪೊಲಿಟಿಕಲ್ ಥಿಯರೀಸ್ ಕನ್ಸಿಡರ್ಡ್ ದ ಮೋರ್ moral development and community related to each other. On the other hand, liberalism developed the idea of autonomous and sovereign individual. ಮೊದಲಿದ್ದಂತಹ ರಾಜಕೀಯ ಸಿದ್ಧಾಂತದಲ್ಲಿ ನಾವು ಏನನ್ನು ಕಾಣ್ತಾ ಹೋಗ್ತೀವಿ ಅಂತ ಹೇಳಿದಾಗ, ಐ ಆಮ್ ಸಾರಿ, ಐ ಹ್ಯಾವ್ ಟೇಕನ್ ದಿಸ್ ಲಿಬರಲ್ ಪೊಲಿಟಿಕಲ್ ಥಿಯರಿ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಆ್ಯಂಡ್ ಐ ಹ್ಯಾವ್ ಟು ಟೇಕ್ ಅಪ್ ಒನ್ಸ್ ಅಗೇನ್ ಫಾರ್ ದ ಕನ್ಸರ್ವೇಟಿವ್ಸ್. ಆದಮೇಲೆ ಮತ್ತೆ ನಿಮಗೆ ಲಿಬರಲ್ ಮತ್ತು ರ್ಯಾಡಿಕಲ್ ಅಂತ ಅದನ್ನು ತೊಗೊಬೇಕಾಗಿತ್ತು. ಇಟ್ಸ್ ಓಕೆ, ಐ ವಿಲ್ ಟ್ರೈ ಟು ರಿಲೇಟ್ ಹಿಯರ್ ಇಟ್ ಸೆಲ್ಫ್ ಎವ್ರಿಥಿಂಗ್. ಸೊ ಮೊದಲು ನಾವು ನೋಡ್ತಕ್ಕಂಥದ್ದು ಟ್ರೆಡಿಷನಲ್ ಪೊಲಿಟಿಕಲ್ ಥಿಯರೀಸ್ನಲ್ಲಿ ಮಾರಲ್ ಡೆವಲಪ್ಮೆಂಟ್ನ ಕಾಣ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ಕಮ್ಯುನಿಟಿ ರಿಲೇಟೆಡ್ ಟು ಈಚ್ ಅದರ್. ಬಟ್ ಇನ್ನೊಂದು ಕಡೆ ಲಿಬರಲಿಸಮಲ್ಲಿ ಏನು ಕಾಣ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಡೆವಲಪ್ಡ್ ದ ಐಡಿಯಾ ಆಫ್ ಅಟಾನಮಸ್ ಆ್ಯಂಡ್ ಸಾವರಿನ್ ಇಂಡಿವಿಜುವಲ್. ಐಡಿಯಾ ಆಫ್ ಅಟಾನಮಸ್ ಅಂತ ಹೇಳಿದ್ರೆ ಇದರಲ್ಲಿ ಅಟಾನಮಿ ಈಸ್ ಒನ್ಸ್ ಅಗೇನ್ ಸ್ವಾಯತ್ತತೆ ಅಂತ ಹೇಳ್ತೀವಿ, ಸ್ವಾಯತ್ತತೆಯನ್ನು ಕೊಡತಕ್ಕಂಥದ್ದು. ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತಗಳು ನೈತಿಕ ಅಭಿವೃದ್ಧಿ ಮತ್ತು ಸಮುದಾಯವನ್ನು ಪರಸ್ಪರ ಸಂಬಂಧಿಸಿದೆ ಅಂತ ಹೇಳಿ ಪರಿಗಣಿಸಬೇಕು. ಮತ್ತೊಂದು ಕಡೆಗೆ ಉದಾರವಾದ ಸ್ವಾಯತ್ತ ಮತ್ತು ಸಾರ್ವಭೌಮ ವ್ಯಕ್ತಿಯ ಕಲ್ಪನೆಯನ್ನು ಇದು ಅಭಿವೃದ್ಧಿಪಡಿಸ್ತಾ ಬರುತ್ತೆ. The center of the liberalist idealism is its extreme individualism. It firstly specially was a complete belief in the human individual, spiritual equality of everyone and freedom of human wish. So what is they are saying here? ಉದಾರವಾದಿಗಳ ಕೇಂದ್ರ ಆದರ್ಶವಾದವು ಅದರ ತೀವ್ರ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಮಾನವ ವ್ಯಕ್ತಿಯ ಸಂಪೂರ್ಣ ನಂಬಿಕೆ, ಮಾನವ ವ್ಯಕ್ತಿಯ ಮೇಲೆ ಸಂಪೂರ್ಣವಾಗಿರತಕ್ಕಂಥ ಒಂದು ನಂಬಿಕೆ, ಎಲ್ಲರ ಆಧ್ಯಾತ್ಮಿಕ ಸಮಾನತೆ ಮತ್ತು ಮಾನವ ಹಾರೈಕೆಯ ಒಂದು ಸ್ವಾತಂತ್ರ್ಯ ಆಗಿರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ವಾಟ್ ವಿ ಕಮ್ ಅಕ್ರಾಸ್. ಫಸ್ಟ್ ಸ್ಪೆಷಲಿ ಇಟ್ ವಾಸ್ ಅ ಕಂಪ್ಲೀಟ್ ಬಿಲೀಫ್ ಇನ್ ದ ಹ್ಯೂಮನ್ ಇಂಡಿವಿಜುವಲ್. ಓಕೆ. Secondly, liberal political theory supported the freedom in every field of life of an individual, whether it is political, economic, social, intellectual or religious. ಹೇಗೆ ಇವರು ಹೇಳ್ತಿದ್ದಾರೆ? ಎರಡನೇದಾಗಿ,
ಉದಾರ ರಾಜಕೀಯ ಸಿದ್ಧಾಂತಗಳು ವ್ಯಕ್ತಿಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ವಾತಂತ್ರ್ಯವನ್ನು ಬೆಂಬಲಿಸ್ತವೆ. ಅದು ರಾಜಕೀಯ, ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಅಥವಾ ಧಾರ್ಮಿಕವೂ ಆಗಿರಬಹುದು. ಸೊ ಇದು ಯಾವುದೋ ಒಂದು ಕ್ಷೇತ್ರಕ್ಕೆ ಮಾತ್ರ ಅವರು ಸ್ವಾತಂತ್ರ್ಯವನ್ನು ಇಲ್ಲಿ ಬೆಂಬಲವನ್ನು ಮಾಡ್ತಿಲ್ಲ. ಉದಾರವಾದ ರಾಜಕೀಯ ಸಿದ್ಧಾಂತಗಳು ಅದರ ಪ್ರತಿಯೊಂದು ಮಾನವನ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಸಹ ಅವರು ಇದನ್ನು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಅವನ ಒಪ್ಪಿಗೆ ಇಲ್ದಿರ ಅವನ ಮೇಲೆ ಜಾರಿಗೊಳಿಸಬೇಕಾಗಿರತಕ್ಕಂಥ ಸ್ವಾತಂತ್ರ್ಯ ಇರ್ಬೋದು, ಮತ್ತು ಅವನ ತಾರ್ಕಿಕ ಬುದ್ಧಿಶಕ್ತಿ ಆಧಾರದ ಮೇಲೆ ಹಳೆಯ ಕೆಲಸಕ್ಕೆ ಅವನ ಸ್ವಾತಂತ್ರ್ಯವನ್ನು ಸಹ ಇಲ್ಲಿ ಪರಿಗಣನೆ ಮಾಡ್ತಾ ಬರ್ತಾರೆ. ಹೇಗೆ ಮಾಡ್ತಾ ಇದ್ದಾರೆ ಅವರು? ದ ಫ್ರೀಡಮ್ ವಾಸ್ ಕನ್ಸಿಡರ್ಡ್ ದ ಫ್ರೀಡಮ್ ಫ್ರಮ್ ಆಲ್ ದೋಸ್ ಪವರ್ಸ್ ಆಫ್ ದ ಇಂಡಿವಿಜುವಲ್ which are enforced on him without his consent, and his freedom to hold the work based on his logical intellect. ಸೊ ಎಲ್ಲ ಇಂಡಿವಿಜುವಲ್ಗೆ ಇರತಕ್ಕಂಥ ಅವನಲ್ಲಿರತಕ್ಕಂಥ ಒಂದು ಹಳೆ ವರ್ಕನ್ನು ಬೇಸಿಸ್ ಮೇಲೇ ಅವರು ಇದನ್ನು ಫ್ರೀಡಮ್ನ ಕೊಡತಕ್ಕಂಥದ್ದನ್ನು ಕನ್ಸಿಡರ್ ಮಾಡುತ್ತಾ ಹೋಗ್ತಾರೆ ಅನ್ನೋದನ್ನು ಈಗಾಗಲೇ ಹೇಳಿದ್ದೀವಿ. ಸೊ ಅದೇ ರೀತಿಯಾಗಿ ಸ್ವಾತಂತ್ರ್ಯವನ್ನು ಇವರು ಬೆಂಬಲಿಸ್ತಾ ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ಅವನ ಒಪ್ಪಿಗೆ ಇಲ್ದಿರ ಅವನ ಮೇಲೆ ಜಾರಿಗೊಳಿಸಲಾದಂತಹ ಈ ಸ್ವಾತಂತ್ರ್ಯ ಇರ್ಬೋದು, ಮತ್ತು ಅವನ ತಾರ್ಕಿಕ ಬುದ್ಧಿಶಕ್ತಿ ಆಧಾರದ ಮೇಲೆ ಅವನಿಗೆ ಹಳೆಯ ಕೆಲಸಕ್ಕೂ ಸಹ ನನ್ನ ಸ್ವಾತಂತ್ರ್ಯವನ್ನು ಪರಿಗಣಿಸೋದ್ರ ಜೊತೆಯಲ್ಲಿ ಮೂರನೇದಾಗಿ ಹೇಳ್ತಾರೆ, ಉದಾರವಾದವು ವ್ಯಕ್ತಿಯ ಹಕ್ಕುಗಳ ಕಲ್ಪನೆಯನ್ನು ಸೃಷ್ಟಿ ಮಾಡುತ್ತೆ. ಇದರ ಅರ್ಥ ಏನು? ಮೂಲ ಜೀವನಕ್ಕಿಂತ ಮೊದಲು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಕೆಲವು ಪ್ರಕೃತಿ ಹಕ್ಕುಗಳನ್ನು ಹೊಂದಿರ್ತಾನೆ. ದಿಸ್ ಇಸ್ ಕಾಲ್ಡ್ ದಿ ನ್ಯಾಚುರಲ್ ರೈಟ್ಸ್. ಪ್ರಕೃತಿ ಹಕ್ಕುಗಳು ಅಂತ ಹೇಳಿದ್ರೆ ನ್ಯಾಚುರಲ್ ರೈಟ್ಸ್. ಇದರಲ್ಲಿ ಮುಖ್ಯವಾಗಿ ಜೀವನ, ದಿಸ್ ಲೈಫ್ ಆ್ಯಂಡ್ ಲಿಬರ್ಟಿ ಮತ್ತು ಪ್ರಾಪರ್ಟಿ. ಇದನ್ನು ನೀವು ಎಲ್ಲಿ ಕಾಣ್ತೀರಾ? ಹಾಬ್ಸ್ ಅವ್ರ ಥಿಯರಿನಲ್ಲಿ ಕಾಣ್ತಾ ಹೋಗ್ತೀವಿ. he has very beautifully he has explained in his state of nature and also in the human nature. ಸ್ಟೇಟ್ ಆಫ್ ನೇಚರಲ್ಲಿ ಹಾಬ್ಸ್ ಅವ್ರದ್ದು ನಾವು ಓದ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸ್ಟೇಟ್ ಆಫ್ ನೇಚರ್ ಅಂದರೆ ಹೇಗಿರುತ್ತೆ, ಏನು ಮಾಡಬೇಕು, ಮನುಷ್ಯನಿಗಿರತಕ್ಕಂಥ ನಿರ್ಬಂಧನೆಗಳೇನು, ಅವೆಲ್ಲನೂ ಸಹ ನಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ವಾಟ್ ಈಸ್ ಈ ಸೇಯಿಂಗ್ ಹಿಯರ್? ಥರ್ಡ್ಲಿ, ಲಿಬರಲಿಸಮ್ ಕ್ರಿಯೇಟೆಡ್ ದ ಐಡಿಯಾ ಆಫ್ ದ ರೈಟ್ಸ್. ಮೊದಲು ಮನುಷ್ಯನಿಗೆ ಅಲ್ಲಿ ಯಾವುದೇ ರೀತಿಯ ಹಕ್ಕುಗಳನ್ನೋದು ಇರಲಿಲ್ಲ. ಮನುಷ್ಯನಿಗೆ ಮತ್ತು ಸರ್ಕಾರಕ್ಕೆ ಇದ್ದಂತಹ ಸಂಬಂಧ ಏನು ಅಂತ ಹೇಳಿದ್ರೆ ಕನ್ಸೆಂಟ್ ಆರ್ ಎನ್ ಅಗ್ರಿಮೆಂಟ್. ಬಟ್ ಹಿಯರ್ ದೇ ಆರ್ ಸ್ಪೀಕಿಂಗ್ ಅಬೌಟ್ ದ ರೈಟ್ಸ್, which means every individual had some natural rights earlier itself so that he can protect himself before the origin states. ಆರಿಜಿನ್ ಅನ್ನೋದು ಅಂದರೆ ಉಗಮಕ್ಕೆ ಮುಂಚೆ, ಯಾವುದೋ ರಾಜ್ಯದ ಉಗಮಕ್ಕೂ ಮುಂಚೆ ಇದ್ದಂಥದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ವಾಟ್ ಅಂಡ್ ಆಲ್ ವಾಸ್ ದೇರ್? ರೈಟ್ಸ್ ಆಫ್ ದ ಲೈಫ್, ಫ್ರೀಡಮ್ ಆ್ಯಂಡ್ ಪ್ರಾಪರ್ಟಿ. ಆಲ್ ಆಸ್ ದೋಸ್ ರೈಟ್ಸ್ ಆರ್ ನಾಟ್ ಗಿವನ್ ಬೈ ದ ಸ್ಟೇಟ್, ಸೊ ಶಿ ಕೆನಾಟ್ ಟೇಕ್ ಅವೇ ದೀಸ್ ರೈಟ್ಸ್. ಇದನ್ನು ಆಕೆ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. These are rights of an individual which are not gifts but self-obtained. In fact, the origin of the state was in order to protect these rights also. ಹಕ್ಕುಗಳನ್ನು ರಾಜ್ಯವು ನೀಡದ ಕಾರಣ ದೇ ಕೆನಾಟ್ ಸ್ನ್ಯಾಚ್ ಅಂದರೆ ಹಕ್ಕುಗಳನ್ನು ಅವರು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಥವಾ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವುಗಳು ವ್ಯಕ್ತಿಯ ಹಕ್ಕುಗಳು, ಅದು ನೀಡೋದಿಲ್ಲ. ಅದನ್ನು ಯಾರೋ ಕೊಟ್ಟಿದ್ದರಿಂದ ಹಕ್ಕು ಸಿಕ್ಕಿದೆ ಅಂತ ಅಲ್ಲ, ಅವರು ಹಕ್ಕುಗಳನ್ನು ಮೊದಲಿಂದನೂ ಹೊಂದಿಕೊಂಡು ಬಂದಿರ್ತಾರೆ. ಈ ಹಕ್ಕುಗಳನ್ನು ರಕ್ಷಿಸತಕ್ಕಂಥ ಒಂದು ಜವಾಬ್ದಾರಿ ಯಾರದಾಗಿರುತ್ತೆ? ಅದು ರಾಜ್ಯದೇ ಆಗಿರುತ್ತೆ. ಸೊ ದೀಸ್ ರೈಟ್ಸ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಓನ್ಲಿ ಥ್ರೂ ದ ಸ್ಟೇಟ್. ದಟ್ ಇಸ್ ವಾಟ್ ಐ ಟ್ರೈ ಟು ಮೆನ್ಷನ್ ದಟ್ ನೀವು ಹಾಬ್ಸ್ ಇರ್ಬೋದು, ಲಾಕ್ ಆಫ್ ಸ್ಟೇಟ್ ಆಫ್ ನೇಚರಲ್ಲಿ ನೋಡಿದ್ರೆ ದೇ ಸೇ ದಟ್ ದ ರೈಟ್ಸ್ ಆಫ್ ದ ಪೀಪಲ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಥ್ರೂ ದ ಸ್ಟೇಟ್ ಅಂತಲೇ ಹೇಳ್ತಾ ಹೋಗ್ತಾರೆ. ಬಟ್ ದ ಲಿಮಿಟೇಷನ್ಸ್ ವಿಲ್ ಬಿ ದೇರ್. ಅದನ್ನು ಸಹ ನಾನು ಅವರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಫೋರ್ತ್ಲಿ, ಲಿಬರಲಿಸಮ್ ಪಾಲಿಸಿ ಅನೌನ್ಸ್ಡ್ that instead of being a natural institution, state is a man-made institution based on the individual's agreement. What is he saying here? ಉದಾರವಾದ ನೀತಿಯ ನೈಸರ್ಗಿಕ ಸಂಸ್ಥೆಯಾಗುವ ಬದಲು ವ್ಯಕ್ತಿಯ ಒಪ್ಪಂದದ ಆಧಾರದ ಮೇಲೆ ಮಾನವ ನಿರ್ಮಿತವಾಗಿರತಕ್ಕಂಥ ಸಂಸ್ಥೆಯಾಗಿದೆ ಅಂತ ಹೇಳ್ಬಿಟ್ಟಿದ್ದು ಘೋಷಣೆಯನ್ನು ಮಾಡುತ್ತೆ. ರಾಜ್ಯ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧ ಅವರ ವೈಯಕ್ತಿಕ ಒಪ್ಪಂದದ ಫಲಿತಾಂಶ. ಐ ಆಲ್ರೆಡಿ ಇನ್ಫಾರ್ಮ್ಡ್ ಯು ಪೀಪಲ್. ಇವಾಗ ಹೇಳಿದೆ, ಹಾಪ್ ಅವ್ರದ್ದಾಗಲಿ ಲಾಕ್ ಅವ್ರದ್ದಾಗಲಿ ನಾವು ಇದನ್ನೇ ನೋಡ್ತಾ ಹೋಗ್ತೀವಿ ಸ್ಟೇಟ್ ಆಫ್ ನೇಚರಲ್ಲಿ, ಆಯಿತಾ. ಸೊ ಅದು ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ವೈಯಕ್ತಿಕ ಒಪ್ಪಂದ. ಜನರೆಲ್ಲ ಸೇರಿ ಏನು ಮಾಡ್ತಾರೆ, ತಮ್ಮ ಹಕ್ಕುಗಳನ್ನು
ಒಬ್ಬ ವ್ಯಕ್ತಿಯ ಕೈಗೆ ಅದನ್ನು ಒಪ್ಪಿಸ್ತಾ ಹೋಗ್ತಾರೆ. ಸೊ ದಟ್ ಈಸ್ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಹಿ ವಿಲ್ ಬಿ ಅ ಕಿಂಗ್. ಸೊ ಕಿಂಗ್ ಅಂದರೆ ಇಟ್ ಈಸ್ ಈಸ್ ಅ ಒನ್ ಹೂ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದ ಎಂಟೈರ್ ಸ್ಟೇಟ್. ಬಟ್ ಆ ಸ್ಟೇಟ್ನ ಮಾಡಿದ್ದು ಯಾರು, ಅದನ್ನು ನೀವು ತೆಗೆದುಕೊಳ್ತಾ ಹೋದರೆ ಯು ಕ್ಯಾನ್ ವಾಚ್ ಆಲ್ ದೀಸ್ ಥಿಂಗ್ಸ್ ಇನ್ ದ ಯೂಟ್ಯೂಬ್ ಚಾನೆಲ್. ಐ ವಿಲ್ ಬಿ ಅಪ್ಲೋಡಿಂಗ್ ಇನ್ ಫ್ಯೂಚರ್ about the of state of nature, human nature, laws of state of nature, human nature, and the law administration and all. So here I think this much is sufficient for you. ನಿಮ್ಗೆ ಇಲ್ಲಿಷ್ಟು ಸಾಕಾಗುತ್ತೆ. ಈ ಒಪ್ಪಂದವನ್ನು ರಾಜ್ಯವು ಹೇಳಿದ್ರೆ ಅದು ಸೃಷ್ಟಿ ಮಾತ್ರವಲ್ಲ, ಅದು ದೃಷ್ಟಿ ಮಾತ್ರವಲ್ಲ, ಅದನ್ನು ವಿರೋಧಿಸೋದು ಮತ್ತು ಅದನ್ನು ಬದಲಾಯಿಸೋದು ಸಹ ಅವನ ಕರ್ತವ್ಯವೂ ಆಗಿರುತ್ತೆ. ಸೊ ಹೆಂಗೆ ಹೇಳ್ತಿದ್ದಾರೆ ಇವರು ಅಂತ ಹೇಳಿದ್ರೆ, ಇದರಲ್ಲಿ the relation between the state and the individual is a result of their personal agreement. If the state, this agreement, then if the state says, then this agreement, then it is not only the site, but it is his duty to oppose it and change it. ಈ ಅಗ್ರಿಮೆಂಟನ್ನು ಏನಾದರೂ ಅವರು ಬೇಡ ಅಂತ ಹೇಳಿದಾಗ ಅಥವಾ ವ್ಯತ್ಯಾಸಗಳನ್ನು ಕಂಡು ಬಂದಾಗ ನಾವೇನು ಮಾಡ್ತೀವಿ, ಅವರು ಬದಲಾವಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಸಹ ಇಲ್ಲಿ ಮಾಡಬೇಕಾಗತ್ತೆ. ದಟ್ ಈಸ್ ವಾಟ್ ದೇ ಸೇ ಹಿಯರ್. ಅದನ್ನು ವಿರೋಧಿಸೋದು ಅಥವಾ ರಾಜ್ಯ ಏನಾದರೂ ಅವರ ವಿರುದ್ಧವಾಗಿ ಹೋದಾಗ, ರಾಜ್ಯ ಯಾವುದರ ವಿರುದ್ಧವಾಗಿ ಹೋದಾಗ, ಜನರ ವಿರುದ್ಧವಾಗಿ ಹೋದಾಗ, ಆವಾಗ ರಾಜನನ್ನು ಬದಲಾಯಿಸತಕ್ಕಂಥದ್ದು ಮತ್ತು ಆತ ತೆಗೆದುಕೊಂಡಿರ್ತಕ್ಕಂಥ ಡಿಸಿಷನ್ಸ್ನ ಅಪೋಸ್ ಮಾಡತಕ್ಕಂಥದ್ದು ಜನರ ಕೈಯಲ್ಲಿರುತ್ತೆ. ಅದನ್ನೇ ಹಕ್ಕುಗಳು ಅಂತ ನಾವು ಮಾತಾಡ್ತಾ ಇರೋದು. ಅದನ್ನು ಬದಲಾಯಿಸೋದು ಸಹ ಯಾರ ಕರ್ತವ್ಯ ಆಗಿರುತ್ತೆ, ವ್ಯಕ್ತಿಯ ಕರ್ತವ್ಯ ಆಗಿರುತ್ತೆ. ನೈಸರ್ಗಿಕ ಎಂಬರ ಬದಲು ರಾಜ್ಯವು ಒಬ್ಬ ವ್ಯಕ್ತಿಯು ತನ್ನ ನಿರ್ದಿಷ್ಟ ಹಿತಾಸಕ್ತಿಗಳನ್ನು ಕಾನೂನು ಮತ್ತು ಸುವ್ಯವಸ್ಥೆ, ಭದ್ರತೆ, ನ್ಯಾಯ, ಹಕ್ಕುಗಳ ರಕ್ಷಣೆ ಇತ್ಯಾದಿಗಳನ್ನು ಪೂರೈಸಲು ಮಾಡಿದ ಯಂತ್ರ ಆಗಿದೆ. ರಾಜ್ಯವು ಒಂದು ಉತ್ಪನ್ನ ಅಲ್ಲ, ರಾಜ್ಯ ಏನೋ ಒಂದು ಪ್ರೊಡಕ್ಷನ್ ಅಂತ ಏನೂ ಇಲ್ಲ ಇದರಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇನ್ಸ್ಟೆಡ್ ಆಫ್ ಬೀಯಿಂಗ್ ನ್ಯಾಚುರಲ್, ಸ್ಟೇಟ್ ಈಸ್ ಅ ಮೆಷಿನ್ ವಿಚ್ ಅನ್ ಇಂಡಿವಿಜುವಲ್ has made to fulfill his specific interests like law and order, security, justice, protection of rights, etc. State is a means, not a product. State ಅನ್ನೋದು ಏನಾಗಿರುತ್ತೆ, ಇಟ್ಸ್ ಎ ಮೀನ್. ಯಾವುದಕ್ಕೋಸ್ಕರ ಇದೆ ಇಲ್ಲಿ ಸ್ಟೇಟು? ಇಟ್ ಈಸ್ ಬೀಯಿಂಗ್ ಎ ನ್ಯಾಚುರಲ್. ಇಟ್ ಈಸ್ there to protect the interest of what? Interest of the law related to whom? The individual. And law and order related to individual, security related to individual, justice related to individual, protection of rights related to individual. So the state is ಯಾರೋ ಪ್ರಾಡಕ್ಟ್ ಎಲ್ಲ ಮಾಡಿದ್ದಲ್ಲ ಇದು, ಇಟ್ ಈಸ್ ಅ ನ್ಯಾಚುರಲ್ ಒನ್. ಅದನ್ನೇ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇಂಡಿವಿಜುವಲ್ ಹ್ಯಾಸ್ ಟು ಬಿ ಓವರ್ ಆಲ್ ಪ್ರೊಟೆಕ್ಟೆಡ್ ಬೈ ದ ಸ್ಟೇಟ್. ಅದನ್ನು ಓವರಾಲ್ ಆಗಿ ಸ್ಟೇಟೇ ಪ್ರೊಟೆಕ್ಟ್ ಮಾಡ್ತಾ ಹೋಗಬೇಕು. ಫಿಫ್ತ್ಲಿ, ಲಿಬರಲ್ ಪೊಲಿಟಿಕಲ್ ಥಿಯರೀಸ್ ರಿಜೆಕ್ಟೆಡ್ ದ ಐಡಿಯಾ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ಗ್ರೂಪ್ ಕಮ್ಯುನಿಟಿ. Its idea was a government which works the least is the best government, and community meant the individual living in community. ಹೇಗೆ ಹೇಳ್ತಾ ಇದ್ದಾರೆ ಇವರು? ಐದನೇದಾಗಿ, ಲಿಬ್ರಲ್ ಆಗಿರತಕ್ಕಂಥ ರಾಜಕೀಯ ಸಿದ್ಧಾಂತಗಳು ಸಾರ್ವಜನಿಕ ಹಿತಾಸಕ್ತಿ ಇರ್ಬೋದು ಅಥವಾ ಗುಂಪು ಸಮುದಾಯ ಕಲ್ಪನೆಯನ್ನು ತಿರಸ್ಕರಿಸ್ತಾರೆ. ಇದರ ಆಲೋಚನೆ ಏನು ಅಂತ ಹೇಳಿದ್ರೆ, ಸರ್ಕಾರದ ಕೆಲಸನ ಕಡಿಮೆ ಮಾಡುವ, ಅತ್ಯುತ್ತಮ ಸರ್ಕಾರ ಮತ್ತು ಸಮುದಾಯದಲ್ಲಿ ವಾಸಿಸುವ ವ್ಯಕ್ತಿ ಅವರಿಗೆ ಪ್ರಾಮಿನೆನ್ಸ್ನ ಕೊಡ್ತಾ ಇರ್ತಾರೆ. ಸೊ ಈ ಕಾನ್ಸೆಪ್ಟ್ ಏನು ಹೇಳ್ತಾ ಇದ್ದೀನಿ ನಾನು ಇದರಲ್ಲಿ, ಸರ್ಕಾರವು ಕಡಿಮೆ ಮಾಡೋ ಕೆಲಸ ಅಂತ ಹೇಳಿದಾಗ ಅತ್ಯುತ್ತಮ ಸರ್ಕಾರ, ಸಮುದಾಯದಲ್ಲಿ ವಾಸಿಸುವ ವ್ಯಕ್ತಿ. ಇದು ಪ್ಲೇಟೋ ಅವ್ರ ಕಾನ್ಸೆಪ್ಟ್ಗೆ ನಾವು ಸ್ವಲ್ಪ ಹೋಗಬೇಕಾಗುತ್ತೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ, ಹಿ ಈಸ್ ಅ ಒನ್ ಹೂ ಸೇಸ್ ದಟ್ ದ ಇಂಡಿವಿಜುವಲ್ ಲಿವಿಂಗ್ ಇನ್ ದ ಕಮ್ಯುನಿಟಿ. ಸೊ ಇಂಡಿವಿಜುವಲ್ಸ್ ಎಲ್ಲನೂ ಸಹ ಕಮ್ಯುನಿಟಿನಲ್ಲೇ ಲೀವ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಪ್ಲೇಟೋಸ್ ಕಾನ್ಸೆಪ್ಟಲ್ಲಿ ವಿ ಕಮ್ ಅಕ್ರಾಸ್ ಅಸ್, ಆ್ಯಂಡ್ ಈವನ್ ದ ಪ್ಲೇಟೋ ಆಲ್ಸೋ ಸೇಸ್ ದಟ್ ದ ಕಿಂಗ್ ಆದವನು ಸಹ ಬ್ಯಾರಕ್ಸಲ್ಲೇ ಉಳ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ದ ಐಡಿಯಾ ಆಫ್ ದ ಗವರ್ನಮೆಂಟ್ ವಿಚ್ ವರ್ಕ್ಸ್ ದ ಲೀಸ್ಟ್ ಇಸ್ ದ ಬೆಸ್ಟ್. ತುಂಬ ಕಡಿಮೆ ಇದ್ದಷ್ಟು ಅದು ಬೆಸ್ಟ್ ಆಗ್ತಾ ಹೋಗುತ್ತೆ ಅಂತ ಇದರ ಅರ್ಥ. ಯಾವುದು ಬೆಸ್ಟ್ ಆಗ್ತಾ ಹೋಗುತ್ತೆ? ಕಡಿಮೆ ಏನು? ಕೆಲಸ ಕಡಿಮೆ, ಅದರ ಫಂಕ್ಷನ್ಸ್ ಹ್ಯಾಸ್ ಟು ಬಿ ಮಿನಿಮಮ್. That is what he means. The aim of liberal political theory was not to search the state, but to free the individual from what? From social, economic bands and from the dictatorship and non-representation form of the government. So how to bend all these things? How to free the entire thing? ಹಿಂಗೆ ನೀವು ಮಾಡ್ತಾ ಹೋಗ್ತೀರಾ?
ರಾಜಕೀಯ ಒಂದು ಉದಾರ ರಾಜಕೀಯ ಸಿದ್ಧಾಂತದ ಉದ್ದೇಶ ರಾಜ್ಯವನ್ನು ಹುಡುಕೊಂಡು ಹೋಗೋದಲ್ಲ, ರಾಜ್ಯನ ಯಾರು ಮಾಡಿದ್ರು ಹೇಗೆ ಕಟ್ಟಿದ್ರು ಅಂತ ಅಲ್ಲ. ಅದರ ಬದಲಾಗಿ ವ್ಯಕ್ತಿಯನ್ನು ಸಾಮಾಜಿಕ ಆರ್ಥಿಕವಾಗಿ ಬಾಗುವಿಕೆಗಳಿಂದ ಮತ್ತು ಸರ್ವಾಧಿಕಾರ ಧೋರಣೆಯಿಂದ ಸರ್ಕಾರದ ಪ್ರಾತಿನಿಧಿಕ ರೂಪಗಳಿಂದ ಮುಕ್ತಗೊಳಿಸ್ತಾ ಹೋಗೋದು. ಅಂದರೆ ಐ ಹ್ಯಾವ್ ಟೇಕನ್ ದ ಎಕ್ಸಾಂಪಲ್ ಅಬೌಟ್ ಅರಿಸ್ಟೋಕ್ರಸಿ, ಟೈರನಿ, ದೀಸ್ ಆರ್ ದ ಎನಾರ್ಕಿ, ಇವೆಲ್ಲನೂ ದೀಸ್ ಆರ್ ದ ಫಾರ್ಮ್ಸ್ ಆಫ್ ದ ಗೌರ್ನಮೆಂಟ್. ಯಾವುದೇ ಒಂದು ಫಾರ್ಮ್ ಆಫ್ ದ ಗೌರ್ನಮೆಂಟ್ ಇರಲಿ, ಅದರಿಂದ ಅವರೇನು ಮಾಡಬೇಕು, ಮನುಷ್ಯನನ್ನು ಮುಕ್ತಿಗೊಳಿಸ್ತಾ ಬರಬೇಕು. ಈ ಸನ್ನಿವೇಶದಲ್ಲಿ ರಾಜ್ಯ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧವನ್ನು ಅಲ್ಲಿ ಅವರು ಮತ್ತೆ ರೀಡಿಫೈನ್ ಮಾಡ್ತಾ ಇದ್ದಾರೆ. ಜೊತೆಗೆ ಹಕ್ಕುಗಳಿರ್ಬೋದು, ಸ್ವಾತಂತ್ರ್ಯ, ದಟ್ ಇಸ್ ಲಿಬರ್ಟಿ, ಈಕ್ವಾಲಿಟಿ, ಪ್ರಾಪರ್ಟಿ, ಜಸ್ಟಿಸ್, ಡೆಮೋಕ್ರಸಿ, ಎಲ್ಲ ವಿಚಾರಗಳನ್ನು ಸಹ ವ್ಯಕ್ತಿಯನ್ನು ಕುರಿತಂತೆ ಇದನ್ನು ಅವರು ಡೆವಲಪ್ ಮಾಡ್ತಾ ಬಂದಿದ್ದಾರೆ. ಸೊ ಹಿಯರ್ ಇನ್ ದಿಸ್ ಕಾಂಟೆಕ್ಸ್ಟ್ ಐಡಿಯಾಸ್ ಲೈಕ್ ದ ಸ್ಟೇಟ್ ಆ್ಯಂಡ್ ದ ರಿಲೇಷನ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ದ ಇಂಡಿವಿಜುವಲ್ were redefined. What were the ideas they had in their mind? It is about the rights. The freedom has to be given, rights has to be given, equality has to be maintained, property rights has to be given to the people, justice must be existed in the state, democracy must be given priority. All these concepts were totally developed for the sake of the individual. As the liberalism believes individual to be independent, egoist and selfish, creative, and state to be a place where individuals struggle for their interest. So it considers politics to such a social activity which resolves the conflicting issues in the society, constructs the law and order, brings unity and fraternity, serves for the social interest, and clears the path of peaceful social transformation. So what are they saying here? ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯು ಪೀಪಲ್ ಶುಡ್ ರೀಡ್ ದಿಸ್ ವೆರಿ ವಿತ್ ಇಂಟ್ರೆಸ್ಟ್. ಉದಾರವಾದ ವ್ಯಕ್ತಿ, ಇವತ್ತಿನ ದಿನ ನಮ್ಗೆ ಉದಾರವಾದಿಗಳು ಬಂದಿಲ್ಲ, ಇವಾಗ ಅಡ್ವೊಕೇಟ್ ಮಾಡಿದಂತಹ ಥಿಂಕರ್ಸ್ನ ನಾವು ನೋಡಿಲ್ಲ ಅಂತ ಹೇಳಿದಿದ್ರೆ, ಮೋಸ್ಟ್ಲಿ ಇವತ್ತಿನ ದಿನ ನೀವೆಲ್ಲ ಏನು ರೈಟ್ಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಅದ್ಯಾವುದೂ ಸಹ ನಾವು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದೇ ಹ್ಯಾವ್ ಗಿವನ್ ದೇರ್ ಓನ್ ರಿಚೆಸ್ಟ್ ಕಾಂಟ್ರಿಬ್ಯೂಷನ್ಸ್ ಫಾರ್ ದ ಪ್ರೆಸೆಂಟ್ ಡೇ. ಉದಾರವಾದವು ವ್ಯಕ್ತಿಯ ಸ್ವಾತಂತ್ರ್ಯ, ಅಹಂಕಾರಿ ಮತ್ತು ಸ್ವಾರ್ಥಿ ಸೃಜನಶೀಲ ಮತ್ತು ರಾಜ್ಯವನ್ನು ತಮ್ಮ ಹಿತಾಸಕ್ತಿಗಳಿಗಾಗಿ ವೈಯಕ್ತಿಕ ಹೋರಾಟದ ಸ್ಥಳ ಅಂತ ಹೇಳಿ ನಂಬ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅ ಹ್ಯೂಮನ್ ನೇಚರ್. ಮನುಷ್ಯ ಅವನು ಹೆಂಗಿರ್ತಾನೆ, ಎಲ್ಲವನ್ನು ಬಿಟ್ಟು ಕೊಡ್ತಾನೆ? ಇಲ್ಲ. ಹಿ ವಾಂಟ್ ಟು ಬಿ ಇಂಡಿಪೆಂಡೆಂಟ್, ಈ ವಾಂಟ್ ಟು ಸೇ ದಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಹಿಮ್, ಈ ವಾಂಟ್ಸ್ ಟು ಡಿಫೆಂಡ್ ಹಿಮ್ಸೆಲ್ಫ್, ಇವೆಲ್ಲವನ್ನು ಕಾಣ್ತಾ ಇರ್ತೀವಿ. ಸೊ ರಾಜಕೀಯವನ್ನು ಸಮಾಜದಲ್ಲಿನ ಸಂಘರ್ಷದ ಸಮಸ್ಯೆಗಳಿಗಾಗಿ ಮತ್ತು ಆ ಸಮಸ್ಯೆಗಳನ್ನು ಪರಿಹರಿಸುವ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಿರ್ಮಿಸತಕ್ಕಂಥ ಸಾಮಾಜಿಕ ಚಟುವಟಿಕೆಗಳನ್ನು ಇಲ್ಲಿ ನಾವು ಪರಿಗಣಿಸಬೇಕಾಗತ್ತೆ. ಏಕತೆ ಮತ್ತು ಭ್ರಾತೃತ್ವವನ್ನು ಸಹ ಇದು ತರಿಸುತ್ತೆ. ಸಾಮಾಜಿಕ ಹಿತಾಸಕ್ತಿಗಾಗಿ ಸೇವೆಯನ್ನು ಸಲ್ಲಿಸುತ್ತೆ. ಶಾಂತಿಯುತ ಸಾಮಾಜಿಕ ಪರಿವರ್ತನೆಯ ಹಾದಿಯನ್ನು ತೆರವುಗೊಳಿಸುತ್ತೆ. ಇದು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುವ ವಿವಿಧ ವಿಧಾನಗಳು. ಸೊ ಯಾವ್ದ್ಯಾವುದು ವಿವಿಧ ವಿಧಾನಗಳು ಅಂತ ಹೇಳಿದಾಗ, ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಸೊಲ್ಯೂಷನ್ಸ್ ವಿಚ್ ಹ್ಯಾಸ್ ಬಿನ್ ಗಿವನ್. ಇಷ್ಟೆಲ್ಲ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಲ್ಲ, ಬಿಲೀವ್ಸ್ ಅವ್ನು ಮನುಷ್ಯನನ್ನು, ಲಿಬರಲಿಸ್ಟ್ಗಳು ಏನು ಅಂದ್ಕೊಂಡಿದ್ದಾರೆ, ಮನುಷ್ಯನನ್ನು, ವ್ಯಕ್ತಿ ಅಥವಾ ಮಾನವನ ಅವನು ಹೇಗಿರ್ತಾನೆ, ಈ ವಾಂಟೆಡ್ ಟು ಬಿ ಇಂಡಿವಿಜುವಲ್ ಟು ಬಿ ಇಂಡಿಪೆಂಡೆಂಟ್, ಅವನು ಈಗೋಯಿಸ್ಟ್ ಇರ್ತಾನೆ, ಸೆಲ್ಫಿಶ್ ಇರ್ತಾನೆ, ಕ್ರಿಯೇಟಿವಿಟಿ ಇವೆಲ್ಲನೂ ಇದೆ. ಸ್ಟ್ರಗಲ್ ಫಾರ್ ದ ಇಂಟ್ರೆಸ್ಟ್, ಅವನು ತನ್ನ ಓನ್ ಸ್ಟ್ರಗಲ್ಗೆ, ತನ್ನ ಓನ್ ಇಂಟ್ರೆಸ್ಟ್ಗೆ ಸ್ಟ್ರಗಲ್ ಮಾಡ್ತಿರ್ತಾನೆ. ಸೊ ಇಟ್ ಕನ್ಸಿಡರ್ಸ್ ಪಾಲಿಟಿಕ್ಸ್ ಟು ಸಚ್ ಎ ಸೋಷಿಯಲ್ ಆ್ಯಕ್ಟಿವಿಟಿ. ಒಂದು ಪಾಲಿಟಿಕ್ಸ್ನ ಹೆಂಗೆ ನೀವು ಸೋಷಿಯಲ್ ಆ್ಯಕ್ಟಿವಿಟಿ ಮಾಡ್ಕೊಳ್ಬೋದು? ಯು ಶುಡ್ ಕಮ್ ಔಟ್ ಆಫ್ ಆಲ್ ದೋಸ್ ಪ್ರಾಬ್ಲಮ್ಸ್ ವಾಟ್ ಎವರ್ ಯು ಆರ್ ಫೇಸಿಂಗ್. Law and order has to be maintained. Unity and fraternity has to be given priority. So there are 4 important solutions which has been given for the existing these kind of issues. ಇಲ್ಲಿರತಕ್ಕಂಥ ಇಶ್ಯೂಸ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ನ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಲಾಸ್ ಗೊತ್ತಾ ಇದೆ ನಿಮಗೆ, ಸಂವಿಧಾನಿಕ ಕಾನೂನುಗಳು, ರಾಜಕೀಯ ಸಂಸ್ಥೆಗಳು, ಸಾಮಾಜಿಕ ಕಲ್ಯಾಣ, ಕಲ್ಚರಲ್ ಟ್ರೆಡಿಷನ್, ಸಾಂಸ್ಕೃತಿಕ ಸಂಪ್ರದಾಯ, ಇವಿಷ್ಟನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹೇಗೆ ಇದೆಲ್ಲನೂ ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಸೊ ಐ ಜಸ್ಟ್ ಟೆಲ್ ಎವ್ರಿಥಿಂಗ್ ಇನ್ ಕನ್ನಡ ಇಟ್ ಸೆಲ್ಫ್ ಹಿಯರ್. ಸೊ ಅವ್ರು ಹೇಳೋ ಪ್ರಕಾರ ಸಾಮಾಜಿಕ ಸಂಘರ್ಷಗಳಲ್ಲಿ ಸಾಂಸ್ಥಿಕ ಕಾನೂನು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವವರ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಶಿಕ್ಷೆಯ ಭಯ ಅವರೊಂದಿಗೆ ಇರೋದ್ರಿಂದ ಇವು ಸಮಾಜದಲ್ಲಿ ಅತ್ಯಂತ ಶಕ್ತಿಶಾಲಿ ಸಾಧನಗಳು ಸಹ ಆಗಿದ್ದಾವೆ.
In the social conflicts, institutional law plays a role a final decision maker. Institutional law ಅಂತ ಹೇಳಿದ್ರೆ ಯಾವುದು? I'll tell you. These are the most powerful means in a society because the fear of punishment is this with them. It is nothing but the government. ಓಕೆ, ಇನ್ಸ್ಟಿಟ್ಯೂಷನಲ್ ಲಾ ಅಂತ ಹೇಳಿದಾಗ ಸರ್ಕಾರ ಮತ್ತು ಕಾನ್ಸ್ಟಿಟ್ಯೂಷನ್ನ ಮುಖಾಂತರ ಕೊಡತಕ್ಕಂಥ ಪನಿಷ್ಮೆಂಟ್ಸ್. In this, both the laws made by the main constitutional paragraph and the laws from time to time by legislature, I just mentioned ಅಲ್ವಾ, ಕಾನ್ಸ್ಟಿಟ್ಯೂಷನ್ ಮತ್ತು ಸರ್ಕಾರ, included which fix the limits of the competitions among the individuals and the groups. ಸೊ ಇಲ್ಲಿ ಸಾಮಾಜಿಕ ಸಂಘರ್ಷಗಳಲ್ಲಿ ಸಾಂಸ್ಥಿಕ ಕಾನೂನು ಅಂತಿಮ ನಿರ್ಧಾರ ತೆಗೆದುಕೊಳ್ಳತಕ್ಕಂಥ ಒಂದು ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಯಾಕೆಂದರೆ ಶಿಕ್ಷೆಯ ಭಯ ಅವರೊಂದಿಗೆ ಇರೋದ್ರಿಂದ ಸಮಾಜವನ್ನು ಸಹ ಏನಾಗುತ್ತೆ, ಅತ್ಯಂತ ಶಕ್ತಿಶಾಲಿ ಸಾಧನಗಳಾಗ್ತಾ ಬರುತ್ತೆ. ಶಿಕ್ಷೆಯ ಭಯ ಅಥವಾ ದಂಡ ನೀತಿ, ಪನಿಷ್ಮೆಂಟ್ ಅನ್ನೋದನ್ನು ನಾವು ಏನ್ಷಿಯಂಟ್ ಗ್ರೀಕ್ ಪೀರಿಯಡ್ನಲ್ಲಿ ನೋಡ್ತೀವಿ. ಭಾರತದ ಇತಿಹಾಸದಲ್ಲೂ ಸಹ ನಾವು ಕಾಣಲಿಕ್ಕೆ ನಮಗೆ ಬಹಳಷ್ಟು ಸಿಗ್ತಾ ಹೋಗುತ್ತೆ. ವೇರ್ ದ ಪ್ರಾಮಿನೆನ್ಸ್ ಹ್ಯಾಸ್ ಬಿನ್ ಗಿವನ್ ಟು ಕೌಟಿಲ್ಯಸ್ ದಂಡ ನೀತಿ ಅಥವಾ ಮನುವಿನ ದಂಡ ನೀತಿ, ಅದರಲ್ಲೂ ಸಹ ನಾವು ಪನಿಷ್ಮೆಂಟ್ ಅನ್ನೋದನ್ನು ಇವರುಗಳು ಸಹ ಹೇಳಿರೋದನ್ನು ಕೇಳಿಸ್ಕೊಳ್ತೀವಿ. ಮುಖ್ಯ ಸಾಂವಿಧಾನಿಕವಾಗಿ ಮಾಡಿರತಕ್ಕಂಥ ಕಾನೂನುಗಳಿರ್ಬೋದು, ಕಾಲಕಾಲಕ್ಕೆ ಶಾಸಕಾಂಗದ ಕಾನೂನುಗಳು, ಇವೆಲ್ಲನೂ ಸಹ ಸೇರಿದವೆ. ಇದು ವ್ಯಕ್ತಿಗಳು ಮತ್ತು ಗುಂಪುಗಳ ನಡುವಿನ ಒಂದು ಸ್ಪರ್ಧೆಯನ್ನು ಏನೇನು ಮಾಡುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ. ಸೊ ಈ ಕಾನೂನುಗಳ ಹೊರತಾಗಿ ಕಳೆದ 300 ವರ್ಷಗಳಲ್ಲಿ ಉದಾರವಾದ ಪ್ರಜಾಪ್ರಭುತ್ವ, ಪ್ರತಿನಿಧಿ ಸಂಸ್ಥೆ, ನಮ್ಮಲ್ಲಿ ಇವತ್ತಿಗೂ ಇದೆ ಪಾರ್ಲಿಮೆಂಟ್ರಿ ಸಿಸ್ಟಮ್, ರಾಜಕೀಯ ಒಳಗೊಳ್ಳುವಿಕೆ, ನಾವೆಲ್ಲ ಪಾಲ್ಗೊಳ್ತಾನೆ ಇದ್ದೀವಿ, ರಾಜಕೀಯ ಪಕ್ಷಗಳು, ವಯಸ್ಕರಿಗೆ ಸರ್ವವ್ಯಾಪ್ತಿ ಮತದಾನದ ಹಕ್ಕು, ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು, ಒತ್ತಡ ಸ್ವಾಯತ್ತ ಸಂಸ್ಥೆಗಳು, ವ್ಯಾಪಾರ, ಸಮುದಾಯ, ಕಾರ್ಮಿಕ ಸಂಘಗಳಿರ್ಬೋದು, ಇವೆಲ್ಲದರ ಸಹಭಾಗಿತ್ವದೊಂದಿಗೆ ಜನರು ಇವತ್ತಿನ ದಿನ ರಾಜಕೀಯ ಮತ್ತು ಒಂದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. Apart from these laws, through the last 300 years, liberalism has developed many political institutions like democracy. See, whatever I have given here, they mention about the democracy, representative institution, political involvement, political parties, omnipresent voting rights of the adults. Even today we are voting. The elections are going on even today. The citizens and the political rights. You know about the citizens' rights. We know about the political rights. Contesting for the elections. ಅದರಲ್ಲೂ ಹೇಳ್ತಾ ಇರ್ತೀವಿ ನಾವೆಲ್ಲನೂ, ನೀವು ಓಟ್ ಹಾಕೋಕ್ಕಾಗಲಿಲ್ಲ ಅಂದರೆ ನೀವು ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಯು ಗೆಟ್ ಔಟ್ ಆ್ಯಂಡ್ ವೋಟ್ ಅಂತ ಹೇಳ್ತಾರೆ. ಜನಕ್ಕೆ ವೋಟಿಂಗ್ ಡೇ ಇದೆ ಅಂತ ಹೇಳಿದ್ರೆ ವೋಟ್ ಬೇಕು ಅಂತ ಇವರೆಲ್ಲ ಫೈಟ್ ಮಾಡಿದ್ದಾರೆ. ದ ಪೀಪಲ್ ರಿಯಲಿ ಸ್ಟ್ರಗಲ್ ಲೈಕ್ ಎನಿಥಿಂಗ್ ಟು ಗಿವ್ ದ ರೈಟ್ ಆಫ್ ದಿಸ್ ವೋಟ್. ಬಟ್ ಟುಡೇ ವಾಟ್ ಆರ್ ವಿ ಡೂಯಿಂಗ್? ಏನು ಮಾಡ್ತಾ ಇದ್ದೀವಿ ಇವತ್ತಿನ ದಿನ? ವೋಟಿಂಗ್ ಡೇನಾ ಪಿಕ್ನಿಕ್ ಪ್ಲ್ಯಾನ್, ಇಲ್ವಾ ಮಾಲ್ ಪ್ಲ್ಯಾನ್, ಆರ್ ಎ ಮೂವಿ ಪ್ಲ್ಯಾನ್, ಗಾನ್. ಸೊ ಆರ್ ವಿ ಥಿಂಕಿಂಗ್ ವೆರಿ ಸೀರಿಯಸ್ಲಿ ದ ಸ್ಟ್ರಗಲ್ಸ್ ವಾಟ್ ಎವರ್ ದೀಸ್ ಪೀಪಲ್ ಹ್ಯಾವ್ ಮೇಡ್? ಇವ್ರು ಏನು ಸ್ಟ್ರಗಲ್ ಮಾಡಿದ್ದಾರೆ ಅವತ್ತಿನ ದಿನ? ಒಬ್ಬ ವ್ಯಕ್ತಿಗೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡಬೇಕು, ಅವನಿಗೆ ಸಾಮಾಜಿಕ ಸೋಷಿಯಲ್ ರೈಟ್ಸ್ ಹ್ಯಾಸ್ ಟು ಬಿ ಗಿವನ್, ಪೊಲಿಟಿಕಲ್ ರೈಟ್ಸ್ ಹ್ಯಾಸ್ ಟು ಬಿ ಗಿವನ್. What are we doing today? We need to question ourselves how much these people have struggled. The political thinkers have struggled. They have sacrificed so much for the sake of the individual liberty. Okay? So ಹೆಚ್ಚಿಗೆ ಹೇಳೋದಕ್ಕೂ ಸಾಧ್ಯ ಆಗ್ತಿಲ್ಲ. ಆಫ್ಲೈನ್ ಕ್ಲಾಸಸ್ಸಲ್ಲಿ ವಿಲ್ ಹ್ಯಾವ್ ಎ ಡಿಸ್ಕಷನ್ಸ್ ಆ್ಯಂಡ್ ವಿಲ್ ಹ್ಯಾವ್ ಡಿಬೇಟ್ ಆಲ್ಸೋ. So let me continue and end in this slide about the liberalism. Apart from the liberal politics has taken the form of welfare in order to sort out the conflicts. Liberalism positively interfere in the economic and the social life as well. Capitalism tries to minimize the source of conflicts by regularizing the society and by adopting the ways like free education, health insurance and social security. ಸೊ ಹೇಗೆ ನಮಗಿದು ಮುಖ್ಯ ಸಾಧನ ಆಗಿದೆ ಅಂತ ಹೇಳಿದ್ರೆ, ಉದಾರ ರಾಜಕಾರಣ ಕಲ್ಯಾಣದ ಸ್ವರೂಪವನ್ನು ಪಡೆದುಕೊಂಡಿದೆ. ಇವತ್ತಿನ ರಾಜ್ಯವನ್ನು ಸಹ ನಾವು ಕಲ್ಯಾಣ ರಾಜ್ಯ ಅಂತ ಕರಿತೀವಿ. ಗುಡ್ ಗವರ್ನೆನ್ಸ್ ಇಸ್ ಡಿಫ್ರೆಂಟ್, ಈ ಗವರ್ನೆನ್ಸ್ ಇಸ್ ಡಿಫ್ರೆಂಟ್, ಬಟ್ ಇವತ್ತಿಗೂ ಸಹ ಕಲ್ಯಾಣ ರಾಜ್ಯ ಅನ್ನೋದು ತನ್ನದೇ ಆದಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಸಂಘರ್ಷಗಳನ್ನು ವಿಂಗಡಿಸಬೇಕು ಅಂತ ಹೇಳಿದಾಗ ಉದಾರವಾದ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿಯೂ ಸಹ ಧನಾತ್ಮಕವಾಗಿ ಹಸ್ತಕ್ಷೇಪವನ್ನು ಮಾಡ್ತಾನೇ ಇದೆ. ಬಂಡವಾಳಶಾಹಿ ಸಮಾಜವನ್ನು ನಾವು ಕ್ರಮಬದ್ಧಗೊಳಿಸುವ ಮೂಲಕ ಅಲ್ಲಿ ಉಚಿತ ಶಿಕ್ಷಣ, ಆರೋಗ್ಯ ವಿಮೆ, ಸಾಮಾಜಿಕ ಭದ್ರತೆಯಂತಹ ಮಾರ್ಗಗಳನ್ನು ಅಳವಡಿಸ್ಕೊಳ್ಳೋದಕ್ಕೂ ಸಹ ನಾವು ಸಾಧ್ಯ ಆಯಿತು. ಸಂಘರ್ಷಗಳನ್ನು ಸಹ ನಾವೇನು ಮಾಡಿದ್ದೀವಿ, ಕಡಿಮೆ ಮಾಡ್ಕೊಂಡಿದ್ದೀವಿ. ಕಾರಣ ಏನು?
ಬಂಡವಾಳಶಾಹಿ ಪಿರಿಯಡನ್ನು ನೀವು ಒಂದ್ಸರಿ ಗ್ಲಾನ್ಸ್ ಮಾಡಿ ಹೇಗಿತ್ತು. ಕ್ಯಾಪಿಟಲಿಸ್ಟು ಮತ್ತು ಇದ್ದಂತಹ ಬೊರ್ಗಿಯಸ್ ಕ್ಲಾಸ್ ಅಂತ ನಾವೇನು ಕರಿತೀವಿ, ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರ ಇದ್ದಂತಹ ಹೋರಾಟ ಇದೆಯಲ್ಲ, ಡೈಲಿ ಬ್ರೆಡ್ಗೂ ಸಹ ಅವರು ತುಂಬ ಏನೋ ದೇ ಹ್ಯಾವ್ ಸ್ಟ್ರಗಲ್ಡ್ ಎ ಲಾಟ್. ಐ ಥಿಂಕ್ ಐ ಹ್ಯಾವ್ ಶೇರ್ಡ್ ದ ಒನ್ ಮೈ ಎಕ್ಸ್ಪೀರಿಯನ್ಸ್ ಅಬೌಟ್ ದ ಹಾಥ್ರೋನ್ ಎಕ್ಸ್ಪರಿಮೆಂಟ್ಸ್ ಅನ್ನತಕ್ಕಂಥದ್ದನ್ನು, ಹೇಗೆ ಜನರನ್ನೆಲ್ಲನೂ ಅವರು ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡ್ತಾರೆ, ಮಾಡಿಬಿಟ್ಟು ಅವರಿಗೆಲ್ಲ ಫೆಸಿಲಿಟೀಸ್ನ ಕೊಟ್ಟು ಕೆಲಸ ಮಾಡು ಅಂತ ಹೇಳೋದು, ಏನೋ ಫೆಸಿಲಿಟೀಸ್ ಕೊಡದಿರೋ ಕೆಲಸವನ್ನು ಮಾಡಿ ಅಂತ ಹೇಳಿ ಒಂದು ಅಬ್ಸರ್ವೇಷನ್ನ ಮಾಡ್ತಾರೆ. ಸೊ ಅದರಲ್ಲಿ ದ ಪೀಪಲ್ ದೇ ಯೂಸ್ ಟು ಥಿಂಕ್ ಅಬೌಟ್ ಓನ್ಲಿ ದ ಬ್ರೆಡ್, ಡೈಲಿ ಬ್ರೆಡ್. ನಮಗೊಂದು ಇವತ್ತಿನ ದಿನ ಊಟ ಕೊಟ್ಟರೆ ನಮಗೆ ಮುಂದೆ ಯಾರು ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಎಷ್ಟೇ ಫೆಸಿಲಿಟಿ ಇದ್ದರೂ ಅವ್ರು ಏನು ಮಾಡ್ತಾರೆ, ಎಷ್ಟು ಮಾಡಬೇಕು ಅಷ್ಟೇ ಕೆಲಸವನ್ನು ಮಾಡ್ತಾರೆ, ಹೆಚ್ಚಿಗೆ ಪ್ರೊಡಕ್ಷನ್ನ ಮಾಡೋದಿಲ್ಲ. ಇದನ್ನೆಲ್ಲ ಮತ್ತೆ ನೀವು ವೆನ್ ವಿಲ್ ಹ್ಯಾವ್ ಆನ್ಲೈನ್ ಕ್ಲಾಸಸ್ ಆರ್ ದಿ ಆಫ್ಲೈನ್ ಕ್ಲಾಸಸ್ ವಿಲ್ ಲರ್ನ್ ಒನ್ಸ್ ಅಗೇನ್. ಸೊ ಅದರ ಹೊರತಾಗಿ ನಾವೇನು ಮಾಡ್ತಿದ್ವಿ, ಇಂಥ ಒಂದು ಸ್ಥಿತಿಗಳಿಂದ ಹೊರಗಡೆ ಬರಲಿಕ್ಕೆ ಕಾರಣ ಥ್ಯಾಂಕ್ಸ್ ಟು ದ ಲಿಬರಲಿಸ್ಟ್ ಹೂ ಹ್ಯಾವ್ ಗಿವನ್ ದ ಕಂಪ್ಲೀಟ್ ಫ್ರೀಡಮ್, ಎಸ್ಪೆಷಲಿ ಟು ಲೀಡ್ ಎ ಪೀಸ್ಫುಲ್ ಲೈಫ್ ಇನ್ ದ ಸೊಸೈಟಿ. If you are going out, you are safe because there is a government, because there is a law where we find that we are damn sure once you stepped out of your house, you are going to come back. Those were not the days where like ಹೊರಗಡೆ ಹೋಗ್ತಿದ್ದಾರೆ ಅಂದರೆ ಅವ್ರು ವಾಪಸ್ ಮನೆಗೆ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಇವತ್ತಿನ ದಿನ ನಾವು ಹೇಳ್ತೀವಿ, ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟಾಗಿ ಹೇಳಿ ಹೋಗ್ತೀವಿ, ಐ ವಿಲ್ ಕಮ್ ಬ್ಯಾಕ್. ಸೊ ದಿಸ್ ಇಸ್ ಅ ಒನ್ ಥಿಂಗ್ ವಿಚ್ ಹ್ಯಾಸ್ ಬಿನ್ ಕಾಂಟ್ರಿಬ್ಯೂಟೆಡ್. ದಟ್ಸ್ ಅನದರ್ ಎಕ್ಸಾಂಪಲ್ ವಾಟ್ ಐ ಕ್ಯಾನ್ ಟೇಕ್ ಅಪ್ ಹಿಯರ್ ಬಿಕಾಸ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಲಾಸ್. So apart from it, in order to create a wide agreement, it takes help of intellectuals, cultural means like education. The education has been given. I have given a wonderful slide in the end about the education. Kindly bear with me till the end. ಕೇಳಿಸ್ಕೊಳ್ತಾ ಇರೋರು ಕೊನೆವರೆಗೂ ಕೇಳಿಸ್ಕೊಳ್ಳಿ. ಅಟ್ಲೀಸ್ಟ್ ಇಲ್ಲ ಅಂತ ಹೇಳಿದ್ರು ಕೊನೆಯಲ್ಲಾದರೂ ಅದನ್ನು ನೋಡೋ ಪ್ರಯತ್ನವನ್ನು ಮಾಡಿ. ಮಾಸ್ ಮೀಡಿಯಾ, ದೇರ್ ವಾಸ್ ನೋ ಮೀಡಿಯಾ ಅರ್ಲಿಯರ್. ಮಾಸ್ ಮೀಡಿಯಾ ಇದು ಕೊಟ್ಟಿದ್ದೀವಿ, ಪ್ರಾಮಿನೆನ್ಸ್ ಹ್ಯಾಸ್ ಬಿನ್ ಗಿವನ್. Propaganda, you can do that. Religion, you can join. It encourages the cooperation and harmony and emphasizes to bring the harmony in the interest in a free and independent environment by discussions and talks. So this is about the social level what I have given here. Economic level, it favors the capitalist economy and welfare state also. So this one I am going to end here for the liberal theory. Let me take up the Marxist theory or the materialistic theory of the state. So in the last part of the 19th century, Marx, Engels and their disciples challenged the liberalist individualistic political theories through scientific socialism. ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಮಾರ್ಕ್ಸ್, ಏಂಜಲ್ಸ್ ಆ್ಯಂಡ್ ಅವರ ಶಿಷ್ಯರು ವೈಜ್ಞಾನಿಕ ಸಮಾಜವಾದದ ಮೂಲಕ ಉದಾರವಾದಿ ವ್ಯಕ್ತಿವಾದಿ ರಾಜಕೀಯ ಸಿದ್ಧಾಂತಗಳನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಹೇಗೆ ಮಾಡ್ತಾರೆ ಇವರು? ಯಾವುದೇ ರಾಜಕೀಯ ಸಿದ್ಧಾಂತ, ಇತಿಹಾಸ, ಸಮಾಜ, ಆರ್ಥಿಕತೆ ಮತ್ತು ರಾಜಕೀಯದ ಮಾರ್ಕ್ಸ್ವಾದಿಗಳ ವಿವರಣೆಯನ್ನು ನಿರ್ಲಕ್ಷಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ಅನುಕ್ರಮ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ಸ್ವಾದ ನಮ್ಗೆ ಏನು ಮಾಡ್ತಾ ಇದೆ? ಸಹಾಯವನ್ನು ಮಾಡ್ತಾ ಇದೆ. Today, this is helping us. How is it helping? Marxism has helped us to understand the process of social and economical development in a sequential and scientific viewpoint. Not only this, ಇದಷ್ಟೇ ಅಲ್ಲ, ವೈಜ್ಞಾನಿಕವಾಗಿ ನಮಗೆ ಅರ್ಥ ಮಾಡಿಸ್ತಾ ಇದೆ. ನನಗೊಂದು ಎಕ್ಸಾಂಪಲ್ ಕೊಟ್ಟು ಮಾಡಿದೆ ನಿಮಗೆ. ಸೊ ದಟ್ಸ್ ಅ ಸೈಂಟಿಫಿಕ್ ಮೆಥಡ್ಸ್ ವಿಚ್ ಹ್ಯಾಸ್ ಬಿನ್ ಅಡಾಪ್ಟೆಡ್ ಬೈ ದ ಹಾಥ್ರಾನ್ ಬ್ರದರ್ಸ್. ಓಕೆ, ಮಾರ್ಕ್ಸ್ವಾದವು ತತ್ವದ ಹೊಸ ಕಲ್ಪನೆಯನ್ನು, ವ್ಯಕ್ತಿಯ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೇಂದ್ರೀಕರಿಸಿದೆ. ಅದರ ಪ್ರಕಾರ ಜ್ಞಾನದ ಉದ್ದೇಶ ಈ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಮಾನವ ಜೀವನದ ಭೌತಿಕ ಸ್ಥಿತಿಯಲ್ಲಿ ಬದಲಾವಣೆಗಳನ್ನು ಸಹ ತರತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಈ ಜಗತ್ತಿನಲ್ಲಿ ಮಾತ್ರ ಇದೆ ಮತ್ತು ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರೋದ್ರ ಮೂಲಕ ಸಮಾಜವಾದಿ ಸಮಾಜವನ್ನು ಸ್ಥಾಪಿಸುವ ಮೂಲಕ ಇದನ್ನು ಸಾಧಿಸ್ಬೋದು ಅಂತ ಹೇಳಿಬಿಟ್ಟು ಮಾರ್ಕ್ಸ್ ಅವರು ನಂಬಿದ್ದಾರೆ. ಮಾರ್ಕ್ಸ್ ಬಿಲೀವ್ಡ್ ದಟ್ ದ ಫ್ರೀಡಮ್ ಆಫ್ ಅನ್ ಇಂಡಿವಿಜುವಲ್ ಈಸ್ ಓನ್ಲಿ ಇನ್ ದಿಸ್ ವರ್ಲ್ಡ್. ಈ ಪ್ರಪಂಚದಲ್ಲಿ ಮಾತ್ರ ನಿಮಗೆ ಸ್ವಾತಂತ್ರ್ಯ, ಫ್ರೀಡಮ್ ಅನ್ನೋದು ಸಿಗುತ್ತೆ. ಇಫ್ ಯು ಸ್ಟೆಪ್ ಔಟ್ ಆಫ್ ದ ವರ್ಲ್ಡ್, ಐ ಡೋಂಟ್ ನೋ ವಾಟ್ ಯು ಗೋಯಿಂಗ್ ಟು ಗೆಟ್. ಅರಿಸ್ಟಾಟಲ್ ಅವ್ರದ್ದು ಒಂದು ನಮಗೆ ನೆನಪಾಗಲೇಬೇಕಾಗತ್ತೆ. ಅವ್ರು ಹೇಳ್ತಾರೆ, ಇಫ್ ಯು ವಾಂಟ್ ಟು ಎಂಜಾಯ್ ಅಬ್ಸಲ್ಯೂಟ್ ಫ್ರೀಡಮ್, ದಟ್ ಈಸ್ ನಾಟ್ ಪಾಸಿಬಲ್ ಇನ್ ಅ ಸ್ಟೇಟ್. ಕಾಡಿಗೆ ಹೋಗು, ನೀನು ಏನು ಬೇಕಾದರೂ, ಯು ಗೋ ಟು ಯ ಜಂಗಲ್ಗೆ ಹೋಗು, ಯು ಡೂ ವಾಟ್ ಎವರ್ ಯು ವಾಂಟ್ ಆ್ಯಂಡ್ ಯು ಲೈಕ್.
ಅಲ್ಲಿ ಫ್ರೀ ಬರ್ಡ್, ನೋಬಡಿ ವಿಲ್ ಕಮ್ ಅಂಡ್ ಕ್ವಶನ್ ಇಸ್ ಇಟ್ ಪಾಸಿಬಲ್ ಟುಡೇ, ಹೌ ಮೆನಿ ಆಫ್ ಯು ವಾಂಟೆಡ್. ಇಲ್ಲ ನಮ್ಮ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಇಂಟರ್ನೆಟ್ ಕೊಟ್ಟು ಮೊಬೈಲ್ ಕೊಟ್ಟು ಬಿಟ್ಟು ಸಾಕು, ನಮ್ಗೆ ಅದೇ ಪ್ರಪಂಚ ಅಂತೀರ, ಅದೇ ಫ್ರೀಡಮ್ ನಿಮಗೆ. ಫಾರ್ ದಿಸ್ ಕೈಂಡ್ ಆಫ್ ಫ್ರೀಡಮ್ ದ ಪೀಪಲ್ ಹ್ಯಾವ್ ಸ್ಟ್ರಗಲ್ಡ್ ಎ ಲಾಟ್. ಇವತ್ತಿನ ದಿನ ನೀವು ಅಂದ್ಕೊಂಡಿರ್ತಕ್ಕಂಥ ಫ್ರೀಡಮ್ ಅಲ್ಲ. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ ಹಿ ಸೇಸ್. The main complaint of Marx against the liberal capitalist arrangement was that this is a civilization of property, inequality, and some luxury of some wealthy families, which creates the conditions of exploitation for the common man. So, what kind of exploitation was existing there in those days? There was an exploitation by the luxury people or the capitalistic people and the common man. ಇನ್ನೊಂದೇನು ಅಂದರೆ ಆಸ್ತಿ ಅಸಮಾನತೆ ಮತ್ತು ಕೆಲವು ಶ್ರೀಮಂತ ಕುಟುಂಬಗಳ ಕೆಲವು ಐಷಾರಾಮಿಗಳ ನಾಗರಿಕತೆಯನ್ನು ಸಹ ಸಾಮಾನ್ಯ ಜನರನ್ನು ಶೋಷಣೆಯ ಪರಿಸ್ಥಿತಿಗೆ ತಳ್ತಾ ಇತ್ತು. ಇದಕ್ಕೆ ತದ್ವಿರುದ್ಧವಾಗಿ ಸಮಾಜವಾದ ವ್ಯಕ್ತಿಯ ಸ್ವಾತಂತ್ರ್ಯಕ್ಕಾಗಿ ಕೆಲವು ಸಂದರ್ಭಗಳನ್ನು ಸೃಷ್ಟಿಸೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಅಂತಹ ಸಮಾಜವನ್ನು ಸ್ಥಾಪಿಸೋದಕ್ಕೂ ಸಹ ಪ್ರಯತ್ನವನ್ನು ಪಡುತ್ತೆ. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಯ ಶೋಷಣೆ ಅನ್ನೋದು ಆಗ್ತಾ ಇತ್ತು, ಅದು ಮುಗಿಸಬೇಕು, ಅದು ಇದರಿಂದ ಸಾಧ್ಯ ಅಂತ ಇವರು ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಅವಕಾಶಗಳನ್ನು ಪಡಿತಾ ಹೋಗ್ತಾನೆ. ಅಂತಹ ವರ್ಗ ಮುಕ್ತ ಮತ್ತು ರಾಜ್ಯ ಮುಕ್ತ ಸಮಾಜ ಅನ್ನೋದು ಬೇಕಾಗಿತ್ತು. ಅದು ಯಾವಾಗ ಸಾಧ್ಯ, ಇಲ್ಲಿ ಹೇಳಿದ್ದಾರಲ್ಲ, ಆ ಸಮಾಜವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಆ ಸಮಾಜ ಯಾವುದು? ಇದೇ ಸಮಾಜ. ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದ ಅಭಿವೃದ್ಧಿಗೆ ಅಗತ್ಯವಾಗಿರುತ್ತೆ. ಮಾರ್ಕ್ಸ್ವಾದಿಗಳ ರಾಜಕೀಯ ಸಿದ್ಧಾಂತವು ಮೂಲತಃ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಮತ್ತು ಸಮಾಜದ ಕ್ರಾಂತಿಕಾರಿ ಪುನರ್ನಿರ್ಮಾಣ. ಈ ಸನ್ನಿವೇಶದಲ್ಲಿ ಮಾರ್ಕ್ಸ್ವಾದದ 3 ಪರಸ್ಪರ ಸಂಬಂಧಿತ ಅಂಶಗಳು ಈ ರೀತಿ ಇದೆ. ಸೊ ಹಿಯರ್ ಇಟ್ ಈಸ್ ಅಬೌಟ್ ಆನ್ ದಿ ಕಾಂಟ್ರರಿ ಸೋಷಿಯಲಿಸಮ್ ಟ್ರೈಸ್ ಟು ಕ್ರಿಯೇಟ್ ಇಫ್ ನಾಟ್ ಆಲ್. ಸಿ ದ ವಿ ಹ್ಯಾವ್ ಜಂಪ್ಡ್ ಫ್ರಮ್ ಅಲ್ಲಿಂದ ಲಿಬರಲಿಸಮ್ನಿಂದ ಸೋಷಿಯಲಿಸಮ್ಗೆ ಬರ್ತಾ ಇದ್ದೀವಿ ನಾವಿಲ್ಲಿಗೆ. ಸಮಾಜವಾದ ಅಂದಾಗ ಎಲ್ಲರ ಕಲ್ಯಾಣ ಅಂತ ಆಗ್ತಾ ಹೋಗುತ್ತೆ. ಓಕೆ, so what are they saying here? It tries to establish such a society in which the exploitation of one individual by the another will be totally finished when you create a socialism, and each and every individual will get an opportunity here so that he can develop through his own capabilities, and there will be such a class free and state free society in which development of individual is totally necessary for the development of the society. What is the meaning of this class free? Class free is what we had in those days about the ನೀವು ಹೇಳ್ತಿರಲ್ಲ, ಉಳ್ಳವರು ಉಳ್ಳದಿರುವವರು ಅಂತ. They had the higher class, lower class and the middle class. So this was the class system what they had in those days. State free ಅಂತ ಹೇಳಿದ್ರೆ it is where there is a free from the any kind of the controls, restrictions. Marxist political theory is basically a theory of social change and revolutionary reconstruction of the society. Investigation and criticism. See, what are the 3 important elements of the Marxism which has been given by him ಅಂತ ಹೇಳಿದ್ರೆ, investigation and criticism of societies of past and present. This is called the dual materialism or historical materialism. ಫಸ್ಟ್ ಒನ್ ಏನಂತ ಹೇಳ್ತಿದ್ದಾರೆ, ಮೊದಲನೆಯ ಒಂದು ಎಲಿಮೆಂಟು ಹಿಂದಿನ ಮತ್ತು ಪ್ರಸ್ತುತ ಸಮಾಜಗಳ ತನಿಖೆ ಮತ್ತು ಟೀಕೆ. ಇದನ್ನು ಡ್ಯುಯಲ್ ಮೆಟೀರಿಯಲಿಸಮ್ ಅಥವಾ ಐತಿಹಾಸಿಕ. ಡ್ಯುಯಲ್ ಅಂತ ಹೇಳಿದ್ರೆ ದ್ವಂದ್ವ, something it is a materialism, you find it out, it is a I forgot totally, ಅಥವಾ ಐತಿಹಾಸಿಕ ಭೌತವಾದ ಅಂತ ಹೇಳಿಬಿಟ್ಟು ಇದನ್ನು ಕರೀತಾರೆ. ಎರಡನೇದು ಸಮಾಜವನ್ನು ವಿಭಜಿಸಿ ದುರುಪಯೋಗಿಸಿಪಡಿಸಿಕೊಳ್ಳತಕ್ಕಂಥ ವರ್ಗಕ್ಕೆ ವಿರುದ್ಧವಾಗಿ ಹೊಸ ಸಮಾಜದ ಆಯ್ಕೆಯನ್ನು ಮಾಡಬೇಕು ಅಂತ. ಈ ಸಮಾಜವು ಉತ್ಪನ್ನದ ಸಾಧನಗಳ ಒಂದು ಗುಂಪು ಮಾಲೀಕತ್ವವನ್ನು ಏನು ಮಾಡುತ್ತೆ, ಆಧರಿಸಿದ ಸಮಾಜವೂ ಸಹ ಇದು ಆಗಿರುತ್ತೆ. ಇದು ವರ್ಗ ಮುಕ್ತವಾಗಿರತಕ್ಕಂಥ ಸಮಾಜ ಅಂತ ಹೇಳ್ತಾರೆ, ವರ್ಗ ಮುಕ್ತ. ಓಕೆ, ಸೊ ದಟ್ ಈಸ್ ವಾಟ್ ದೇ ಸೇ ದ್ಯಾಟ್. ಆ್ಯಂಡ್ ಆಲ್ಸೋ ರಾಜ್ಯ ಮುಕ್ತವಾಗಿರತಕ್ಕಂಥ ಒಂದು ಸರ್ಕಾರ. ದ ಆಪ್ಷನ್ ಆಫ್ ಎ ನ್ಯೂ ಸೊಸೈಟಿ ಇನ್ ಕಾಂಟ್ರಾಸ್ಟ್ ಟು ಕ್ಲಾಸ್ ಡಿವೈಡೆಡ್ ಆ್ಯಂಡ್ ಎಕ್ಸ್ಪ್ಲಾಯ್ಟಿಂಗ್ ಸೊಸೈಟಿ. ದಿ ಸೊಸೈಟಿ ಎ ಸೊಸೈಟಿ which will be based on the group ownership of the means of product, and this will be a class free and state free. group ownership ಅಂತ ಹೇಳಿದ್ರೆ ಗುಂಪಿನ ಒಂದು ಸರ್ಕಾರವನ್ನು ನಾವಲ್ಲಿ ಕಾಣ್ತೀವಿ ಅಂತ ಅರ್ಥ. Third point is, how will this option society be created? This change against the capitalism will take place by the revolution
of the oppressed group, which will create a group free and state free society after finishing other groups. ಹೇಗೆ ತಗೊಳ್ತಾರೆ ಇದನ್ನು, ಹೇಗೆ ಅವರು ಆಪ್ಷನಲ್ ಸೊಸೈಟಿನ ಅವರು ಹೇಗೆ ಕ್ರಿಯೇಟ್ ಮಾಡ್ತಾರೆ, ಹೇಗೆ ಅಂದರೆ ಇಂತಹ ಸಮಾಜವನ್ನು ಹೇಗೆ ರಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆಗೆ ಇವರು ಹೇಳ್ತಾರೆ, ಬಂಡವಾಳಶಾಹಿಯ ವಿರುದ್ಧದ ಈ ಬದಲಾವಣೆಯು ತುಳಿತಕ್ಕೊಳಗಾದ ಗುಂಪಿನ ಕ್ರಾಂತಿಯಿಂದ ನಡೀತಾ ಹೋಗುತ್ತೆ. ಅದು ಇತರ ಗುಂಪುಗಳನ್ನು ಮುಗಿಸಿದ ನಂತರ ಗುಂಪು ಮುಕ್ತ ಮತ್ತು ರಾಜ್ಯ ಮುಕ್ತ ಸಮಾಜವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ವಿಚ್ ಹ್ಯಾಸ್ ಬಿನ್ ಗಿವನ್ ಬೈ ಮಾರ್ಕ್ಸಿಸಮ್. ದ ಮೇನ್ ಎಲಿಮೆಂಟ್ಸ್ ಆಫ್ ಮಾರ್ಕ್ಸಿಸಮ್ ಪೊಲಿಟಿಕಲ್ ಥಿಯರಿ ಯಾವ್ದ್ಯಾವುದು? ಸ್ಟ್ರಕ್ಚರ್ ಆಫ್ ಪ್ರೊಡಕ್ಷನ್, class division, class conflict, wealth management, state in the form of tool of a specific group, revolution, etc. Marxism also analyzed rights, freedom, equality, wealth, justice and democracy, but it concluded that in a class divided society, this can be converted into the specific rights of a wealthy class. ಯಾವುದ್ಯಾವುದನ್ನು ಅವ್ರು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತ ಹೇಳಿದಾಗ, ಮಾರ್ಕ್ಸ್ವಾದಿ ರಾಜಕೀಯ ಸಿದ್ಧಾಂತದ ಮುಖ್ಯ ಅಂಶಗಳು ಯಾವುದ್ಯಾವುದು? ಸೊ ಮುಖ್ಯ ಅಂಶಗಳು ನಾವಿಲ್ಲಿ ನೋಡ್ತಾ ಇದ್ದೀವಿ. ಉತ್ಪಾದನೆಯ ರಚನೆ, ವರ್ಗ ವಿಭಜನೆ, ವರ್ಗ ಸಂಘರ್ಷ, ಸಂಪತ್ತು ನಿರ್ವಹಣೆ, ಒಂದು ನಿರ್ದಿಷ್ಟ ಗುಂಪಿನ ಸಾಧನ ರೂಪದಲ್ಲಿ ರಾಜ್ಯ, ಕ್ರಾಂತಿ ಇತ್ಯಾದಿ. ಜೊತೆಗೆ ಮಾರ್ಕ್ಸ್ವಾದದ ಹಕ್ಕುಗಳು, ಸ್ವಾತಂತ್ರ್ಯ, ಸಮಾನತೆ, ಸಂಪತ್ತು, ನ್ಯಾಯ ಇವೆಲ್ಲವನ್ನು ಸಹ ವಿಶ್ಲೇಷಿಸಿದ್ದಾರೆ. ಪ್ರಜಾಪ್ರಭುತ್ವ ಆದರೆ ಒಂದು ವರ್ಗ ವಿಭಜಿತ ಸಮಾಜದಲ್ಲಿ ಇದನ್ನು ಶ್ರೀಮಂತ ವರ್ಗದ ವಿಶೇಷ ಹಕ್ಕುಗಳಿಗೆ ಪರಿವರ್ತಿಸ್ಬೋದು ಅಂತ ಹೇಳಿಬಿಟ್ಟು ಅಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಹೀಗೆ ವರ್ಗ ಮುಕ್ತ ಮತ್ತು ರಾಜ್ಯ ಮುಕ್ತ ಸಮಾಜದಲ್ಲಿ ನಿಜವಾದ ಸ್ವಾತಂತ್ರ್ಯವನ್ನು ಪಡೆಯಬಹುದು ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ದ ಮೀನಿಂಗ್ ಆಫ್ ಎ ಮ್ಯಾನ್ ಇಸ್ ಮ್ಯಾನ್ ಇನ್ ಸೊಸೈಟಿ. ಸೊಸೈಟಿ is a living institution which is based on the structure of the production. From the historical viewpoint, society is based on the ownership of the means of production. ಕ್ಲಾಸ್ ಡಿವೈಡೆಡ್ ಸೊಸೈಟಿ ಅನ್ನೋದು ಇತ್ತು ಅಲ್ಲಿ. ನಾನು ನಿಮಗೊಂದು ವಿಡಿಯೋನ ತೋರಿಸ್ತೀನಿ ಕೊನೆಯಲ್ಲಿ, ನೋಡಿ ಅದನ್ನು. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕ್ಲಾಸ್ ಸೊಸೈಟಿ ಹೇಗಿತ್ತು, ಕ್ಲಾಸ್ ಡಿವೈಡೆಡ್ ಸೊಸೈಟಿ ಹೇಗಿತ್ತು ಅಂತ ಎಲ್ಲನೂ. ದಿಸ್ ಹ್ಯಾಡ್ ಬೀನ್ ಎ ಸೊಸೈಟಿ ಡಿವೈಡೆಡ್ ಬಿಟ್ವೀನ್ ದ ಓನರ್ಸ್ ಆ್ಯಂಡ್ ದ ನಾನ್ ಓನರ್ಸ್ ಮೀನ್ಸ್ ಆಫ್ ಪ್ರೊಡಕ್ಷನ್, ಬಿಟ್ವೀನ್ ವೆಲ್ದಿ ಆ್ಯಂಡ್ ಪುವರ್, ಆಸ್ ದ ಮೋಟಿವ್ಸ್ ಆಫ್ ದೀಸ್ ಕ್ಲಾಸಸ್ ಹ್ಯಾಡ್ ಆಲ್ವೇಸ್ ಬೀನ್ ಅಪೋಸಿಂಗ್ ಈಚ್ ಅದರ್. ಸೊ ದಿಸ್ ಗ್ರೂಪ್ ಡಿವಿಷನ್ ಹ್ಯಾಡ್ ಆಲ್ವೇಸ್ ಗಿವನ್ ಬರ್ತ್ ಟು ದ ಕ್ಲಾಸ್ ಕಾಂಫ್ಲಿಕ್ಟ್ಸ್. ಕ್ಲಾಸ್ ಕಾಂಫ್ಲಿಕ್ಟ್ಸ್ ಇತ್ತು ಅದರಲ್ಲಿ. ಉಳ್ಳವರು, ನಾನೀಗಾಗಲೇ ಹೇಳ್ದೆಲ್ಲ, ಕ್ಯಾಪಿಟಲಿಸ್ಟ್ ಆ್ಯಂಡ್ ದಿ ವರ್ಗೀಸ್ ಕ್ಲಾಸ್ ಅಂತ ಹೇಳಿ, ಅದೇ ರೀತಿಯಾಗಿ ಇಲ್ಲೂ ಸಹ ಇತ್ತು. ಮಾರ್ಕ್ಸ್ ಅವರ ಪ್ರಕಾರ ಒಬ್ಬ ವ್ಯಕ್ತಿಯು ಸಾಮಾಜಿಕ ಸೃಜನಶೀಲ ಮತ್ತು ಅವನ ಸಾಮಾಜಿಕ ಸಂಬಂಧದ ಪೂರ್ಣಗೊಳಿಕೆಯಲ್ಲಿ ಒಬ್ಬ ವ್ಯಕ್ತಿಯ ಮೂಲ ತತ್ವ ಆಗಿರುತ್ತೆ. ಮನುಷ್ಯನ ಅರ್ಥ ಸಮಾಜದಲ್ಲಿ ಮನುಷ್ಯ, ಸಮಾಜವು ಜೀವಂತ ಸಮಸ್ಯೆ ಆಗಿರುತ್ತೆ. ಅದು ಉತ್ಪಾದನೆಯ ರಚನೆಯನ್ನು ಸಹ ಆಧರಿಸಿರುತ್ತೆ. ಐತಿಹಾಸಿಕ ದೃಷ್ಟಿಕೋನದಿಂದ ಉತ್ಪಾದನಾ ಸಾಧನಗಳ ಮಾಲೀಕತ್ವವನ್ನು ಆಧರಿಸಿ ಸಮಾಜವು ವರ್ಗ ವಿಭಜಿತ ಸಮಾಜವಾಗಿರುತ್ತೆ. ಆಮೇಲೆ ಇದು ಉತ್ಪಾದನಾ ಸಾಧನಗಳ ಮಾಲೀಕರು, ಮಾಲೀಕರಲ್ಲದವರು ಮತ್ತು ಶ್ರೀಮಂತರು ಮತ್ತು ಬಡವರ ನಡುವೆ ವಿಂಗಡಿಸಲಾದಂತಹ ಸಮಾಜವೂ ಆಗಿತ್ತು. ಈ ವರ್ಗಗಳ ಉದ್ದೇಶಗಳು ಯಾವಾಗಲೂ ಪರಸ್ಪರ ವಿರೋಧ ಮಾಡ್ತಾ ಇದ್ದಿದ್ದರಿಂದ ಈ ಗುಂಪು ವಿಭಾಗ ಯಾವಾಗಲೂ ವರ್ಗ ಸಂಘರ್ಷಗಳಿಗೆ ಜನ್ಮ ನೀಡ್ತಾ ಇತ್ತು. ಓಕೆ, ಸೊ ಮಾರ್ಕ್ಸ್ವಾದಕ್ಕೂ ಸಹ ಸಮಾಜದಲ್ಲಿ ರಾಜಕೀಯ ಕಲ್ಪನೆಯ ಜಗಳ ಮತ್ತು ಸಂಘರ್ಷಗಳಿಂದನೂ ಸಹ ಇದು ಪ್ರಾರಂಭ ಆಗುತ್ತೆ. ಮಾರ್ಕ್ಸ್ ಅವರ ಸಮಾಜ ಹೇಗೆ ಪ್ರಾರಂಭ ಆಗುತ್ತೆ? ರಾಜಕೀಯ ಕಲ್ಪನೆ, ಜಗಳ ಮತ್ತು ಸಂಘರ್ಷ. ಈ ಸಂಘರ್ಷವು ವರ್ಗ ಸಂಘರ್ಷ ಆಗಿರುತ್ತೆ. ಇದು ಎಂಥ ಸಂಘರ್ಷ ಆಗಿರುತ್ತೆ ಮಾರ್ಕ್ಸ್ ಅವ್ರದ್ದು ಅಂತ ಹೇಳಿದ್ರೆ, ವರ್ಗ ಸಂಘರ್ಷ ಅನ್ನೋದು ಆಗಿರುತ್ತೆ. ಸೊ ಹಿಯರ್ ಇಟ್ ಇಸ್ ದ ಕ್ವಾರಲ್ ಅಂಡ್ ದ ಕಾಂಫ್ಲಿಕ್ಟ್ಸ್, ಬಟ್ ದಿಸ್ ಕಾಂಫ್ಲಿಕ್ಟ್ ಇಸ್ ಅ ಕ್ಲಾಸ್ ಕಾಂಫ್ಲಿಕ್ಟ್ ವಿಚ್ ಗಿವ್ಸ್ ರೈಟ್ ಟು class dominance. This means that the class which is owner of the means product dominates the state, religion, society and economy. ಯಾವುದಕ್ಕೆ ಇಲ್ಲಿ ಪ್ರಾಬಲ್ಯದ ಹಕ್ಕನ್ನು ನೀಡುತ್ತೆ. ಇದರರ್ಥ ಉತ್ಪನ್ನದ ಸಾಧನಗಳ ಮಾಲೀಕರಾಗಿರುವ ವರ್ಗ ಅಂದರೆ ರಾಜ್ಯ, ಧರ್ಮ, ಸಮಾಜ ಮತ್ತು ಆರ್ಥಿಕತೆಯಲ್ಲಿ ಪ್ರಾಬಲ್ಯವನ್ನು ಇದು ಹೊಂದಿರುತ್ತೆ. ಓಕೆ, ಸೊ ವಾಟ್ ಈಸ್ ದ ನೆಕ್ಸ್ಟ್ ಸ್ಲೈಡ್? Politics being dominated by a particular class cannot serve the welfare of the entire society, and so it merely remains as a means of dominance in the hands of powerful group. So that's another important aspect of politics is to establish a class-free, state-free society. ಅವರ ಮತ್ತೊಂದು ಆಸ್ಪೆಕ್ಟ್ ಏನಿರುತ್ತೆ ಅಂದರೆ ಕ್ಲಾಸ್ ಫ್ರೀ ಮತ್ತು ಸ್ಟೇಟ್ ಫ್ರೀ ಒಂದು ಸೊಸೈಟಿಯನ್ನು ಸಮಾಜವನ್ನು ಸ್ಥಾಪನೆ ಮಾಡಬೇಕು.
ಒಂದು ನಿರ್ದಿಷ್ಟ ಪ್ರಾಬಲ್ಯ, ವರ್ಗದ ಪ್ರಾಬಲ್ಯ ಇರೋ ಜಾಗದಲ್ಲಿ ಇಡೀ ಸಮಾಜದ ಕಲ್ಯಾಣವನ್ನು ನಾವು ಪೂರೈಸೋದಕ್ಕೆ, ರಾಜಕೀಯದ ಕಲ್ಯಾಣವನ್ನು ಪೂರೈಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಇದು ಕೇವಲ ಒಂದು ಗುಂಪಿನ ಗುಂಪಿನ ಕೈಲಿ ಪ್ರಾಬಲ್ಯದ ಒಂದು ಸಾಧನ ಆಗಿರುತ್ತೆ. ಹೀಗಾಗಿ ರಾಜಕೀಯದ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಗುಂಪು ಪ್ರಾಬಲ್ಯದ ವಿರುದ್ಧ ಕ್ರಾಂತಿಯ ಮೂಲಕ ವರ್ಗ ಮುಕ್ತ ಮತ್ತು ರಾಜ್ಯ ಮುಕ್ತ ಸಮಾಜವನ್ನು ಸ್ಥಾಪಿಸೋದು. ಮಾರ್ಕ್ಸ್ವಾದದ ಪ್ರಕಾರ ಇದಕ್ಕಾಗಿ ಕಾರ್ಮಿಕ ವರ್ಗ ಶಕ್ತಿಯನ್ನು ಬಳಸ್ಕೊಳ್ಬೇಕು, ಶ್ರೀಮಂತ ವರ್ಗವನ್ನು ಕುಗ್ಗಿಸ್ಬೇಕು, ವರ್ಗ ಸಂಘರ್ಷಗಳನ್ನು ಕೊನೆಗೊಳಿಸಬೇಕು ಮತ್ತು ಸಮಾಜವಾದಿಗಳ ಉತ್ಪಾದನೆಯ ರಚನೆ ಮತ್ತು ಸಮಾಜವಾದಿ ಆರ್ಥಿಕತೆಯನ್ನು ಸ್ಥಾಪಿಸಬೇಕಾಗಿರುತ್ತೆ. ಸೊ ಇದು ವರ್ಗ ಮುಕ್ತ ರಾಜ್ಯ ಮುಕ್ತ ಸಮಾಜಕ್ಕೆ ನಾಂದಿ ಹಾಡುತ್ತೆ. ಆದ್ದರಿಂದ ಉದಾರ ರಾಜಕಾರಣದ ಉದ್ದೇಶ ಆಧುನಿಕ ಉದಾರವಾದಿ ಬಂಡವಾಳಶಾಹಿ ಪ್ರಜಾಪ್ರಭುತ್ವ ರಾಜ್ಯವನ್ನು ಸ್ಥಾಪಿಸೋದು. ಇದಕ್ಕೆ ವಿರುದ್ಧವಾಗಿ ಮಾರ್ಕ್ಸ್ವಾದಿ ರಾಜಕಾರಣ ಕ್ರಾಂತಿಯ ಮೂಲಕ ಸಮಾಜವಾದಿ ರಾಜ್ಯವನ್ನು ಸ್ಥಾಪಿಸೋದಕ್ಕೆ, ಅಂತಿಮವಾಗಿ ವರ್ಗ ಮುಕ್ತ ರಾಜ್ಯ ಮುಕ್ತ ಸಮಾಜವನ್ನು ಸ್ಥಾಪಿಸೋದಕ್ಕೆ ಸಂಬಂಧಪಟ್ಟದ್ದು ಆಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಎಂಟೈರ್ ಥಿಂಗ್. ಸೊ ದಿಸ್ ವಿಲ್ ಗಿವ್ ರೈಸ್ ಟು ಎ ಕ್ಲಾಸ್ ಫ್ರೀ ಆ್ಯಂಡ್ ಸ್ಟೇಟ್ ಫ್ರೀ ಸೊಸೈಟಿ. And this was the way the objective of the liberal politics is to establish the modern liberalist capitalist democratic state. On the contrary, Marxist politics is related to the establishment of a socialist state. ಅಲ್ಲೇನಾಗಿರುತ್ತೆ, ಲಿಬರಲಿಸ್ಟ್ ಕ್ಯಾಪಿಟಲಿಸ್ಟ್ ಡೆಮೊಕ್ರೆಟಿಕ್ ಸ್ಟೇಟ್ ಅಂತ ಹೇಳಿದ್ರೆ ಇವರು ಸೋಷಿಯಲಿಸ್ಟ್ ಸ್ಟೇಟ್ ಅಂತ ಹೇಳ್ತಾರೆ. ಓಕೆ, in the form of social, economic and political theory and its behavior, Marx starts with the creation of Marx and Engels, which was later strengthened by many philosophers, political leaders, revolutionaries, educationists, etc. In 20th century, many other streams are originated under Marxism. Some of the major exponents of Marxism, ಯಾರ್ಯಾರು ಇದನ್ನು ಅಡ್ವೊಕೇಟ್ ಮಾಡಿದ್ದು ಯಾರ್ಯಾರು ಅಂತಲೂ ಸಹ ನಾವಿಲ್ಲಿ ನೋಡೋಣ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಿದ್ಧಾಂತದ ರೂಪದಲ್ಲಿ ಮತ್ತು ವರ್ತನೆ ಎಂದರೆ ಮಾರ್ಕ್ಸ್ವಾದ ಅಂದರೆ ಮಾರ್ಕ್ಸ್ ಮತ್ತು ಏಂಜಲ್ಸ್ನ ಸೃಷ್ಟಿಗಳೊಂದಿಗೆ ಪ್ರಾರಂಭ ಆಗ್ತಾ ಹೋಗುತ್ತೆ. ನಂತರ ಇದನ್ನು ಅನೇಕರು ಏನು ಮಾಡ್ತಾರೆ, ರಾಜಕೀಯ ಮುಖಂಡರು, ಕ್ರಾಂತಿಕಾರರು, ಶಿಕ್ಷಣ ತಜ್ಞರು ಇದನ್ನು ಬಲಪಡಿಸ್ತಾ ಬರ್ತಾರೆ. 20ನೇ ಶತಮಾನದಲ್ಲಿ ಮಾರ್ಕ್ಸ್ವಾದದ ಅಡಿಯಲ್ಲಿ ಅನೇಕ ಇತರ ಬೇರೆ ಬೇರೆ ರೀತಿಯ ಒಂದು ಕಾನ್ಸೆಪ್ಟ್ಸ್ ಎಲ್ಲ ನಾನು ಹುಟ್ಕೊಳ್ತಾ ಹೋಗುತ್ತೆ. ಮುಖ್ಯ ಪ್ರತಿಪಾದಕರು ಯಾರು ಮಾರ್ಕ್ಸಿಸಮ್ಗೆ ಅಂತ ಹೇಳಿದ್ರೆ ಲೆನಿನ್, ಸ್ಟಾಲಿನ್, ಬುಖಾರಿನ್, ಮಾವೋ, ರೋಜಾ, ಲಕ್ಸಂಬರ್ಗ್, ಗ್ರಾಮ್ನಿ, ಲುಕಾಚ್, ಆಸ್ಟ್ರೋ. ಸಮಾಜವಾದಿ, ಫ್ರಾಂಕ್ಫರ್ಟ್ ಶಾಲೆ, ಹೊಸ ಎಡ ಮುಂಭಾಗ ಮತ್ತು ಯುರೋ ಅಂದರೆ ಸಮಾಜದ ಇತ್ಯಾದಿ ಇವೆಲ್ಲರನ್ನು ಸಹ ನಾವಿಲ್ಲಿ ಕಾಣಿಸ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ಕಲ್ಚರ್. ಇದನ್ನು ಸಹ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಫೈನ್, ಯಾ ಐ ಆಮ್ ಹಿಯರ್. Until the First World War, Marxism was very adamant and it was representation such an idea, socio-economic change which rose to its maximum during the Russian Revolution. So after the Second World War also it happens that Marxism started giving less importance to revolutionary aspect, more importance to the criticism of the present, socio-economic and cultural famous in the name of contemporary Marxism. So this theory was more aware about the superstructure, culture, art, aesthetic, ideology and separatism and so on. So this is the final agenda of Marxism here. ಮೊದಲನೆಯ ಮಹಾಯುದ್ಧದವರೆಗೂ ಮಾರ್ಕ್ಸ್ವಾದ ಬಹಳ ಅಚಲವಾಗಿರುತ್ತೆ. ಇದು ರಷ್ಯಾದ ಕ್ರಾಂತಿಯ ಸಮಯವಾಗಿದ್ದರಿಂದ ಗರಿಷ್ಠ ಮಟ್ಟಕ್ಕೆ ಇವರು ಏನು ಮಾಡ್ತಾರೆ, ಸಮಯದಲ್ಲಿ ಗರಿಷ್ಠ ಮಟ್ಟಕ್ಕೆ ಏರಿದ ಸಾಮಾಜಿಕ ಆರ್ಥಿಕ ಬದಲಾವಣೆಗಳನ್ನು ಪ್ರತಿನಿಧಿಸ್ತಾ ಇರುತ್ತೆ. ಎರಡನೇ ಮಹಾಯುದ್ಧದ ನಂತರ ಮಾರ್ಕ್ಸ್ವಾದ ಕ್ರಾಂತಿಕಾರಿ ಅಂಶಗಳನ್ನು ಕಡಿಮೆ ಆ ಅಂಶಗಳಿಗೆ ಕಡಿಮೆ ಒಂದು ಇಂಪಾರ್ಟೆನ್ಸ್ನ ಕೊಡ್ತಾರೆ. ಅವರು ಸಮಕಾಲೀನ ಮಾರ್ಕ್ಸ್ವಾದದ ಹೆಸರಿನಲ್ಲಿ ಪ್ರಸ್ತುತ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಸಿದ್ಧ ಟೀಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಈ ಸಿದ್ಧಾಂತ ಸೂಪರ್ ರಚನೆ, ಸಂಸ್ಕೃತಿ, ಕಲೆ ಬಗ್ಗೆ ಹೆಚ್ಚು ತಿಳ್ಕೊಂಡಿರುತ್ತೆ. ಸಿದ್ಧಾಂತ ಮತ್ತು ಪ್ರತ್ಯೇಕವಾದ ಇದಕ್ಕೂ ಸಹ ನಾನು ಹೆಚ್ಚಿನ ಪ್ರಯಾರಿಟಿಯನ್ನು ಅವರು ಕೊಡ್ತಾರೆ. ಸೊ ಐ ಥಿಂಕ್ ದಿಸ್ ವಿಲ್ ಬಿ ದ ದಿಸ್ ಇಸ್ ವಾಟ್ ಐ ವಾಸ್ ಸೇಯಿಂಗ್ ಯು ಆಲ್. ಸೊ ಇಲ್ಲಿ ಒಂದು ಲಿಬರಲ್ಗೆ ಸಂಬಂಧಪಟ್ಟಂತೆ ಪಿಕ್ಚರ್ನ ಹಾಕಿದ್ದೀನಿ. ಸೊ ನಿಮಗೆ ಉದಾರವಾದ ಸ್ವಾತಂತ್ರ್ಯ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬಹುದು. ಇಲ್ಲಿ ಅದನ್ನು ಐ ಜಸ್ಟ್ ರೀಡ್ ಇಟ್ ಔಟ್, ಆರ್ ಯು ಪೀಪಲ್ ಕ್ಯಾನ್ ರೀಡ್ ಇಟ್ ಔಟ್ ಯುವರ್ ಸೆಲ್ಸ್. ನಿಮ್ಮಷ್ಟಕ್ಕೆ ನೀವೇ ಓದಬಹುದು ಇದನ್ನು. ಗುಡ್ ಮಾರ್ನಿಂಗ್ ಕ್ಲಾಸ್, ದ ಟೀಚರ್ ಈಸ್ ಸೇಯಿಂಗ್ ಹಿಯರ್. ಗುಡ್ ಮಾರ್ನಿಂಗ್ ಕ್ಲಾಸ್, ಟುಡೇ ವಿ ವಿಲ್ ಬಿ ವರ್ಕಿಂಗ್ ಆನ್ trig. Please take out your notebooks and calculations. This is the structural fundamentalism and the liberal theory ಗೆ ಆಯಿತಾ.
ಹೇಗೆ ವ್ಯವಸ್ಥಿತವಾಗಿ ನಾವು ಮಾಡ್ಕೊಳ್ಬೇಕು ಅನ್ನೋದಕ್ಕದಕ್ಕೆ ವಿ ಆರ್ ಆಲ್ವೇಸ್ ಡೂಯಿಂಗ್ ಬೋರಿಂಗ್ ಸ್ಟಫ್ ಇನ್ ಸ್ಕೂಲ್. ಐ ವಿಶ್ ವಿ ಕುಡ್ ವರ್ಕ್ ಆನ್ ಅದರ್ ಸಬ್ಜೆಕ್ಟ್ಸ್ ದಟ್ ಇಂಟ್ರೆಸ್ಟ್ ಮೀ. ಎಲ್ಲಿ ವಿದ್ಯಾರ್ಥಿಗಳ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ ಯಾವಾಗಲೂ ಬೋರಿಂಗ್ ಕ್ಲಾಸ್ ಆಗಿರುತ್ತೆ, ನಮ್ಗೆ ಇಷ್ಟ ಬಂದಿದ್ದೆ ನಮ್ಗೆ ಯಾಕೆ ಮಾಡೋದಕ್ಕೆ ಬಿಡೋದಿಲ್ಲ. ಸಪೋಸ್ ಸೊ ಮಿಸ್ ವಿ, how come we don't study more interesting stuff like how to make films? I really like movies, but we never take time to talk about how they are made. Good question, Ali. So one student has raised a question to teacher saying that ನಾ ಯಾಕೆ ಬೇರೆ ನಮಗೆ ಇಂಟ್ರೆಸ್ಟ್ ಆಗಿರತಕ್ಕಂಥದ್ದನ್ನು ಇಲ್ಲಿ ಮಾತುಕತೆ ಮಾಡಬಾರ್ದು, ನನಗೆ ಮೂವೀಸಲ್ಲಿ ಇಂಟ್ರೆಸ್ಟ್ ಇದೆ, ಮೂವೀಸ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಯಾಕೆ ಸ್ವಾತಂತ್ರ್ಯ ಇಲ್ಲ ಅನ್ನತಕ್ಕಂಥ ಒಂದು ಪ್ರಶ್ನೆ. So what is an answer of a teacher? She says that our education system is structured in a way that helps students prepare for the real world. ನಮ್ಮ ಎಜುಕೇಷನ್ ಸಿಸ್ಟಮ್ ಅನ್ನೋದನ್ನು ಹೇಗೆ ನಾವು ಸ್ಟ್ರಕ್ಚರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ನಮಗೆ ರಿಯಲ್ ವರ್ಲ್ಡಲ್ಲಿ ನೀವು ಹೊರಗಡೆ ಹೋದರೆ ನೀವು ಬದುಕಬೇಕು ಆ್ಯಂಡ್ ರಿಯಲ್ ವರ್ಲ್ಡ್ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಸೊಸೈಟಿನಲ್ಲಿ ಹೋದಾಗ ನೀವು ಹೇಗೆ ಫೇಸ್ ಮಾಡಬೇಕು ಅಂತ. ಆ್ಯಂಡ್ ಯು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಒನ್ಸ್ ದೇ ಹ್ಯಾವ್ ರೀಚ್ಡ್ ದ ಅಡಲ್ಟ್ಹುಡ್. You had to learn maths so you can get into university. In ಮ್ಯಾಥ್ಸ್ನ ಕಲ್ತ್ಕೊಂಡ್ರೆ ನೀನು ಯೂನಿವರ್ಸಿಟಿಗೆ ಹೋಗ್ತೀಯ ಆ್ಯಂಡ್ ಗೆಟ್ ಎ ಗುಡ್ ಜಾಬ್ ಆಲ್ಸೋ. ಒಳ್ಳೆ ಕೆಲಸ ಸಿಗುತ್ತೆ. ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಮಾಜದಲ್ಲಿ ನಿನಗೆ ಒಳ್ಳೆ ಸ್ಥಾನಮಾನಗಳು ಸಿಗ್ತಾ ಹೋಗುತ್ತೆ ಅನ್ನತಕ್ಕಂಥ ಅರ್ಥ. ಇಫ್ ವಿ ಟಾಟ್ ವಾಟ್ ಎವರ್ ವಿ ವಾಂಟೆಡ್ ಯು ವುಡ್ ನಾಟ್ ಬಿ ರೆಡಿ ಆ್ಯಂಡ್ ಸೊಸೈಟಿ ಕುಡ್ ಕ್ರಂಬಲ್. ನಿಮಗಿಷ್ಟ ಬಂದದ್ದನ್ನು ನಾವು ಕಲಿಸ್ಕೊಳ್ತಾ ಹೋದರೆ ಏನಾಗುತ್ತೆ, ಸೊಸೈಟಿ ಕ್ರಂಬಲ್ ಆಗುತ್ತೆ ಅಂತ ಇವರು ಹೇಳ್ತಾರೆ. So it's to prepare you for the future to be productive members of the society. Everybody needs to do their part in order for the society to function correctly. It's all about the bigger picture. So ಎಲ್ಲರೂ ಅವರವರ ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ. So we need to produce the members of the society. So that is what the teacher says. So I guess that makes sense, but I still think we should be able to have some agency over what we learn. We would be more engaged, have a lot more fun, and maybe even have a higher student success rate. ಸೊ ಇದೆಲ್ಲ ಇರುತ್ತೆ, ನಾವು ಒಪ್ಕೊಳ್ತಾ ಇದ್ದಾರೆ. ಆದರೂ ಸಹ ಅವ್ರು ಹೇಳ್ತಾರೆ ನಮಗೂ ಈ ಥರ ಇನ್ನೊಂದು ಏಜೆನ್ಸಿ ಅನ್ನೋದು ಇರಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಸೊ ದಟ್ ದ ಸ್ಟೂಡೆಂಟ್ಸ್ ಕೆನ್ ಇನ್ವಾಲ್ವ್ ಮಚ್ ಆ್ಯಂಡ್ ಮೋರ್ ಎಂಗೇಜ್ ಆ್ಯಂಡ್ ಹೈಯರ್ ಸ್ಟೂಡೆಂಟ್ ಸಕ್ಸಸ್ ರೇಟ್ನೂ ಸಹ ನಿಮಗೆ ಸಿಗುತ್ತೆ. If you limit us, it's not possible. If you give us some more agencies and all, the student success rate will be more ಅಂತ ಇವರು ಹೇಳ್ತಾರೆ. More fun indeed, but certainly less practical. Let's get started, please. ಅಂತ ಇವರು ಕಂಟಿನ್ಯೂ ಮಾಡ್ತಾರೆ. So this is about the liberty what I was talking about. I hope you people are able to understand what happens if what is given, if nothing is given. Next slide. So this is a one video I want to play. I'm not sure. I hope I'm able to play this. Yeah. When it comes to the social elements of the state, the two major ideologies that philosophers focus on are conservatism and liberalism. Conservatism is associated with beliefs that a country or state should hold tradition and custom as the most important aspects of their society. Conservatives do not like the idea of social change unless it is absolutely necessary. Conservatism basically favours long-standing traditions of culture, religious beliefs, or national defined beliefs. I see. Conservatism carries patriotism for the nation-state and believes that our belonging to a nation with a history of beliefs and culture brings us and the people in our nation closer together. Our national identity, our social structures, norms, values have been built up over thousands of years through many generations to shape us and make us who we are, and conservatism believes this should be preserved and protected. Yes, I understand. However, in the last century or so, we've seen radical social changes across the Western world. The whole world, in fact. As human beings, we're a creature that is always changing. We're learning, we're evolving, so of course there are going to be social changes, because we as people are always changing. Okay, but conservatism isn't against change completely, but rather it believes this change should be a slow or gradual process.
It could be referred to as organic change. Conservatives understand there is a social change but would like to control it and ease it in piece by piece so as to not disturb the wider web of society. It doesn't believe in radical change or any form of revolutionary change in a society. Well, there has been radical change and revolutionary change in many parts of the world, and a lot of this has been beneficial. Conservatism is concerned with social culture, but there have been many cultures of oppression and subjugation around the world, and conservatives would argue that this still needs to be protected. It is because of this that I favour liberalism. Liberalism is based on the political philosophy centred around the individual. The individual should have as much personal freedom as possible, providing their freedom does not affect anyone else other than the individual. So for liberals, tradition and culture and custom are not important at all, and they see no value in upholding these. It is just down to what the individual wants, how the individual wishes to act or to dress or to live. It's all about personal freedom and giving each person the most amount of freedom possible. Interesting. In the last century or so, liberalism has really taken over in the Western world and shaped our beliefs of toleration and respect for all human beings, no matter how different they are. Yes, okay, but liberalism does run into its own problems. If too much emphasis is put on personal freedom, nation states may find themselves in a situation where all their citizens are completely different, where there is no national culture or common beliefs. Too much differentiation can break down our sense of community, togetherness, our sense of being one. We are then left with a nation of lots of individuals, but no unity or common beliefs or culture. Yes, I see the argument. ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್. ಇಲ್ಲಿಗೆ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ಕನ್ಸರ್ವೇಟಿಸಮ್ನ ನಾನು ಇಲ್ಲಿಗೆ ತಂದಿದ್ದೀನಿ ಬಿಕಾಸ್ ಐ ಹ್ಯಾವ್ ಜಸ್ಟ್ ಕಂಪೇರ್ಡ್ ವಿತ್ ದ ಕನ್ಸರ್ವೇಟಿಸಮ್ ಅಂತ ಲಿಬರಲಿಸಮ್. ನೆಕ್ಸ್ಟ್ ಟಾಪಿಕ್ ನಿಮಗಿರೋದು ಕನ್ಸರ್ವೇಟಿಸಮ್. ಟುಮಾರೋ ಇನ್ ದ ನೆಕ್ಸ್ಟ್ ಸೆಷನ್ ವಿಲ್ ಲರ್ನ್ ಅಬೌಟ್ ದ ಕನ್ಸರ್ವೇಟಿಸಮ್ ಆಲ್ಸೋ. ದಟ್ ವಿಲ್ ಬಿ ದ ಲಾಸ್ಟ್ ಟಾಪಿಕ್ ಇನ್ ದ ಫಸ್ಟ್ ಚಾಪ್ಟರ್ ವಾಟ್ ಐ ವಿಲ್ ಬಿ ಪೋಸ್ಟಿಂಗ್ ಟುಮಾರೋ. Okay, thank you so much.